ಚಲನಚಿತ್ರರಂಗದಲ್ಲಿ ನಾನು ಒಳ್ಳೆ ಕಲಾವಿದನಾಗೋಕ್ಕೆ ಕಾರಣ ಪ್ರಭಾಕರ್ ಅವರೊಬ್ಬ ಫೈಟರ್ ಆಗಿ ಬಂದು ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗಿದ್ದರು. ಅವ್ರ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ನಾನು ಜೊತೆಯಲ್ಲಿದ್ದೆ. ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರಿಗೆ ನಿಮ್ಮ ಸರಿಗಮ ವಿಜಿ ಮಾಡುವ ನಮಸ್ಕಾರಗಳು. ಕೊರೋನಾ ಬಂದಿದ್ದರೂ ನಮ್ಮ ಅಭಿಮಾನಿಗಳು ಚೆನ್ನಾಗಿರ್ತಾರೆ. ಕಾರಣ ಕಲಾವಿದರನ್ನ ಉತ್ತೇಜನ ಕೊಟ್ಟು ಕಲೆಗೆ ಪ್ರೋತ್ಸಾಹ ಕೊಟ್ಟು ಕಲಾವಿದರನ್ನ ಉದ್ಧಾರ ಮಾಡ್ತಕ್ಕಂಥ ಮಹಾನುಭಾವರು ನೀವು ಚೆನ್ನಾಗಿರ್ತೀರ. ನೀವು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ನನ್ನ ಹೆಸರು ವಿಜಯಕುಮಾರ್ ಅಂತ. ನಾನು ವಿಮಾನಪುರ ಅಂದರೆ ಈಗ ಓಲ್ಡ್ ಏರ್ಪೋರ್ಟ್ ಇದೆಯಾ ನೋಡಿ, HAL ಏರಿಯಾ, ಅಲ್ಲಿ ಹುಟ್ಟಿ ಬೆಳೆದವನು. ನಮ್ಮ ತಂದೆ ರಾಮಯ್ಯ ಅಂತ HAL ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿದ್ದರು. ನಾನು ಅವರ 3ನೇ ಮಗನಾಗಿ ಜನಿಸಿದ್ದೆ. ನಾವು ಒಟ್ಟು ಮಕ್ಕಳು 5 ಜನ ಮಕ್ಕಳು, 2 ಹೆಣ್ಣುಮಕ್ಕಳು, 3 ಜನ ಗಂಡು ಮಕ್ಕಳು. ನಾನು ಕೊನೆಯವನು ಅಂದರೆ ಗೊತ್ತಲ್ಲ, ತುಂಬ ಗಲಾಟೆ, ತುಂಬ ತುಂಟ, ಮುದ್ದಾಗಿ ಸಾಕಿದ್ರು. ಸಣ್ಣ ವಯಸ್ಸಿಂದ ನನಗೆ ಹಲವಾರು ಥರದ ಆ್ಯಕ್ಟಿವಿಟೀಸ್ ಇತ್ತು. ನಾನು ಆವಾಗ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾಯಿದ್ವಿ. ಕಾರಣ ನಮ್ಮ ತಂದೆ ಒಬ್ಬ HAL ಕಾರ್ಮಿಕರಾಗಿದ್ದರು. NTM ಸ್ಕೂಲ್ ಅಂತಿತ್ತು. ಆ NTM ಸ್ಕೂಲಲ್ಲಿ ನಾನು ಓದ್ತಾಯಿದ್ದೆ. ಅಲ್ಲಿ ಶಾಲಾ ದಿನಗಳಲ್ಲಿ ನನಗೆ ಈ ಫ್ಯಾನ್ಸಿ ಡ್ರೆಸ್ ಮಾಡೋದು ಬಹಳ ಇಷ್ಟ ಆಯಿತು. ನೋಡ್ತಾ ಇದ್ದೆ ಬೇರೆಯವರೆಲ್ಲ ಮಾಡ್ತಾಯಿದ್ರು, ನಾನು ಯಾಕೆ ಮಾಡಬಾರ್ದು ಅಂತ ನನಗೂ ಕುತೂಹಲ ಬಂತು. ಆಗ ನಾನು ಏನು ಅಂತಂದರೆ ನಾನು ಆ ಟೈಮಲ್ಲಿ ಮಾಯಾ ಬಜಾರ್ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಅಲ್ಲಿ SV ರಂಗರಾವ್ ಗದೆ ಹಿಡ್ಕೊಂಡು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿದು ಅಂತ ಗದೆ ಹಿಡ್ಕೊಂಡು ಒಂದು ಹಾಡು ಹೇಳೋರು. ನನಗೆ ಅದು ತುಂಬ ಇಂಪ್ರೆಸ್ ಆಯಿತು. ನಾನು ನಮ್ಮ ತಂದೆ ಹತ್ರ ಬಂದು ಹೇಳಿದೆ. ಸರಿ, ನಮ್ಮ ತಂದೆ ನನಗೊಂದು ಕಿರೀಟ ಮಾಡಿ ಗದೆ ಮಾಡಿ ಎಲ್ಲ ಇದು ಮಾಡಿಕೊಟ್ರು. ಆ ಹಾಡು ಕಲಿತು ನಾನು ಸ್ಟೇಜ್ ಮೇಲೆ ವಿವಾಹ ಭೋಜನವಿದು ಅಂತ ಹಾಡಿ ಎಲ್ಲ ಜನಗಳ ಕೈಯಲ್ಲಿ ಬೇಷ್ ಅನ್ನಿಸ್ಕೊಂಡೆ. ಎಲ್ಲೋದ್ರೂ ಜನ ಖುಷಿ ಪಡೋರು. ಸ್ವಾತಂತ್ರ್ಯ ದಿನಾಚರಣೆ, ಮಕ್ಕಳ ದಿನಾಚರಣೆ, ಶಾಲಾ ವಾರ್ಷಿಕೋತ್ಸವ, ಈ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ಈ ರೀತಿ ಫ್ಯಾನ್ಸಿ ಡ್ರೆಸ್ ಮಾಡ್ತಾಯಿದ್ದೆ. ಆಮೇಲೆ ಈ ಕುರಿ ಕಾಯೋ ಹುಡುಗ ಒಂದು ಸಿನಿಮಾದಲ್ಲಿ ಈ ದೇಹ 3 ದಿನ ಅಲ್ಲವೇನು ಅಂತ ಒಂದು ಹಾಡು ಬರುತ್ತೆ ನೋಡಿ, ಅದನ್ನು ನಾನು ಕಲಿತು ಒಬ್ಬ ದನ ಕಾಯೋ ಹುಡುಗನ ಥರ ಫ್ಯಾನ್ಸಿ ಡ್ರೆಸ್ ಮಾಡಿದೆ. ಅಲ್ಲಿಂದ ನನಗೆ ಜನಗಳ ಪ್ರೋತ್ಸಾಹ ಹೆಚ್ಚಾಗಿ ಸಿಗ್ತಾಯಿತ್ತು. ಆಗಲಿಂದ ನಾನು ಈ ಒಂದು ಕಲೆಯಲ್ಲಿ ಆಸಕ್ತಿ ಬಂತು. ನಾನು ಯಾಕೊಬ್ಬ ಕಲಾವಿದ ಆಗಬಾರ್ದು. ಎಲ್ಲರೂ ಬೆನ್ನು ತಟ್ಟವರು, ನಿನಗೆ ಟ್ಯಾಲೆಂಟ್ ಇದೆ, ನೀನು ಖಂಡಿತ ಒಳ್ಳೆ ಕಲಾವಿದ ಆಗ್ತೀಯಾ, ನೀನು ಇಬ್ಬರು ಮಾಡ್ಕೊ ಅನ್ನೋರು. ಮನೇಲಿ ನಮ್ಮ ತಂದೆ ಅಂತೂ ನನಗೆ ಬಹಳ ಎನ್ಕರೇಜ್ ಮಾಡೋರು, ಏನು ಕೇಳಿದ್ರು ಮಾಡಿಕೊಡೋರು. ಸರಿ, ಶಾಲಾ ದಿನಗಳಲ್ಲಿ ನಾನು ಸಣ್ಣ ಸಣ್ಣ ನಾಟಕಗಳು 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ ಈ ಥರ ನಾಟಕಗಳೆಲ್ಲ ಪಾಠ ಮಾಡ್ತಾಯಿದ್ದೆ. ಆ ನಾಟಕಗಳಲ್ಲೂ ಒಳ್ಳೆಯ ಹೆಸರು ತಗೋತಿದ್ದೆ. ಕೆಲವು ನಾಟಕಗಳನ್ನ ನಾನೇ ಬರೀತಿದ್ದೆ. ಸ್ತ್ರೀಯರ ದಾರಿ, ಕಿಲಾಡಿ ಕಿಟ್ಟು, ಚೂಟಿಯೋ ಚೂಟಿ, ಈ ಥರ ಹಲವಾರು ಕಾಮಿಡಿ ನಾಟಕಗಳ ಆ ಕಾಲದಲ್ಲೇ ಮಾಡ್ತಿದ್ದೆ. ನಮ್ಮ HAL ಬಡಾವಣೆ ಅಂದರೆ ವಿಮಾನಪುರದ ಬಡಾವಣೆ ದೊಂಬಲೂರಿಂದ ಹಿಡಿದು ಮಾರತ್ತಳ್ಳಿವರೆಗೂ ಸುಮಾರು 8-10 ಊರುಗಳು ಬರುತ್ತೆ. ಈ ಕನ್ನಡ ರಾಜ್ಯೋತ್ಸವ ಬಂದರೆ ಎಲ್ಲ ಊರುಗಳಲ್ಲೂ ನನ್ನದೇ ನಾಟಕ, ಅರ್ಧ ಗಂಟೆ ನಾಟಕ. ಅವಾಗೇನೂ ನಮಗೆ ಕಾರಿಲ್ಲ. ನಾಟಕ ಮುಗಿದ ತಕ್ಷಣ ಡಬಲ್ ರೈಡ್ ಸೈಕಲ್ ಹೊಡ್ಕೊಂಡು ದೊಂಬಲೂರಿಂದ ಅಲ್ಲಿಗೆ ಬರೋದು, ಅಲ್ಲಿಂದ ಇನ್ನೊಂದು ಊರಿಗೆ ಹೋಗೋದು. ಸಾಯಂಕಾಲ 7:30 ಶುರು ಮಾಡಿದ್ರೆ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಎಲ್ಲ ಕಡೆ ನಾಟಕಗಳೆಲ್ಲ ಆಡಿ ನನಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಸಿಕ್ತು. ಶಾಲಾ ದಿನಗಳಲ್ಲಿ ನಾನೊಬ್ಬ ಕಲಾವಿದ ಅನ್ನತಕ್ಕಂಥದ್ದನ್ನ ಜನರು ನನ್ನ ಗುರುತಿಸಿ ಬೆನ್ನು ತಟ್ಟಿ ನನ್ನ ಶಾಲೆಯಿಂದ ಹೈಸ್ಕೂಲಿಗೆ ಕಳಿಸಿದ್ರು. ಹೈಸ್ಕೂಲ್ ಅಂದ ತಕ್ಷಣ ನಾನು ಮಿನರ್ವಾ ಸರ್ಕಲ್ನಲ್ಲಿ ದಯಾನಂದ ಹೈಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ, ಅಲ್ಲಿ ಬಂದಿದ್ದೆ. ದಯಾನಂದ ಹೈಸ್ಕೂಲಲ್ಲಿ ಶಕ್ತಿ ಪ್ರಸಾದ್ ಗೊತ್ತಿರಬೇಕಲ್ಲ, ಅವರು ನಮಗೆ PT ಮಾಸ್ಟ್ರು. ಅರ್ಜುನ್ ಸರ್ಜಾ ಅವರ ತಂದೆ ಶಕ್ತಿ ಪ್ರಸಾದ್ ನಮ್ಮ ಸ್ಕೂಲಲ್ಲಿ PT ಮಾಸ್ಟ್ರು. ನಾನು ಒಂದು ಸಲ ಇದೇ ಥರ ಅಲ್ಲಿ ನನ್ನ ಟ್ಯಾಲೆಂಟ್ ನೋಡಿ, ನೀನು ನಮ್ಮ ಸ್ಕೂಲಲ್ಲಿ ಒಳ್ಳೊಳ್ಳೆ ನಾಟಕ ಮಾಡ್ಬೋದು ಅಂತ ಅವರು ನಾಟಕ ಡೈರೆಕ್ಟ್ ಮಾಡಿ ಶಾಲಾ ದಿನಗಳಲ್ಲಿ ದಯಾನಂದ ಹೈಸ್ಕೂಲ್ನಲ್ಲಿ ಒಳ್ಳೊಳ್ಳೆ ನಾಟಕ ಮಾಡಿ ಅಲ್ಲೂ ನನಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಸಿಕ್ಕಿ ಬೆಂಬಲ ಸಿಕ್ಕಿ ನಾನು ದಿನೇ ದಿನೇ ಕಲೆಯಲ್ಲಿ ನನಗೆ ಆಸಕ್ತಿ ಬರೋ ಹಾಗೆ ಮಾಡಿ
ನಾನು ಯಾಕೆ ಕಲಾವಿದನಾಗಿ ಕಲೆಯಲ್ಲೇ ಶಾಶ್ವತವಾಗಿ ಉಳಿಬಾರ್ದು ಅನ್ನತಕ್ಕಂಥದ್ದು ನನ್ನ ಮನಸ್ಸಿಗೆ ಬಂತು. ಅಲ್ಲಿಂದ ಮುಗಿದ ಮೇಲೆ ನಾನು ಗ್ಯಾಸ್ ಕಾಲೇಜ್, ಆರ್ಟ್ಸ್ ಆ್ಯಂಡ್ ಸೈನ್ಸ್, ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್, ಗ್ಯಾಸ್ ಕಾಲೇಜಲ್ಲಿ PUC ಓದಿದೆ. ಅಲ್ಲಿ ನಮ್ಮ ಆರ್ಟಿಸ್ಟ್ ಹೀರೋ ಅಶೋಕ್, ಒಕ್ಕೂಟದ ಪ್ರೆಸಿಡೆಂಟ್ ಆಗಿದ್ದಾರಲ್ಲ ಅಶೋಕು, ನಾನು ಎಲ್ಲ ಅಲ್ಲಿ ನಾಟಕಗಳು ಮಾಡ್ತಾಯಿದ್ವಿ. ನಾವಿಬ್ಬರು ಟೌನ್ ಹಾಲಲ್ಲಿ ಕಾಲೇಜಿಂದ ನಾಟಕಗಳು ಮಾಡ್ತಾಯಿದ್ವಿ. ನಾವಿಬ್ಬರು ಸ್ಕೂಲ್ ಮೇಟ್ಸು, ಕಾಲೇಜ್ ಮೇಟ್ಸು. ಹಲವಾರು ನಾಟಕಗಳಲ್ಲಿ ನಾವಿಬ್ಬರು ಪಾರ್ಟ್ ಮಾಡ್ತಾಯಿದ್ವಿ. ಕಾಲೇಜು ದಿನಗಳಲ್ಲೂ PUCನಲ್ಲೂ ನನಗೆ ಒಳ್ಳೆಯ ಹೆಸರು ಬಂತು. ಅಲ್ಲಿಂದ ಈ ಆನರ್ಸ್ ಅಂತಕ್ಕಂಥ ಒಂದು ಕೋರ್ಸ್ ಇತ್ತು. BA ಆನರ್ಸ್, ಸೋಷಿಯಾಲಜಿ, ಹಿಸ್ಟ್ರಿ, ಕೆಮಿಸ್ಟ್ರಿ, ಬಯಾಲಜಿ, ಸ್ಯಾನ್ಸ್ಕ್ರಿಟ್, ಕನ್ನಡ, ಇಂಗ್ಲೀಷ್, ಈ ಥರ ಡಿವೈಡ್ ಆಯಿತು. ನನಗೆ ಸೋಷಿಯಾಲಜಿ ಅಂದರೆ ತುಂಬ ಇಷ್ಟ. ಕಾರಣ ಅದು ಬಹಳ ಸುಲಭ. ಸೋಷಿಯಲ್ ಪ್ರಾಬ್ಲಮ್ಸ್, ದಿನನಿತ್ಯ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳನ್ನ ನಾವು ಸುಲಭವಾಗಿ ಕಲಿಬಹುದು ಅಂತ ಸೋಷಿಯಾಲಜಿ ಟ್ರೈ ಮಾಡೋಕ್ಕೆ ಮಲ್ಲೇಶ್ವರಂನಲ್ಲಿ MBS ಕಾಲೇಜಲ್ಲಿ ಸೋಷಿಯಾಲಜಿ, ಸ್ಯಾನ್ಸ್ಕ್ರಿಟ್, ಹಿಸ್ಟ್ರಿ ಇತ್ತು. ಅಲ್ಲಿ ಹೋದೆ. ನನಗೆ ನನ್ನ ಟ್ಯಾಲೆಂಟ್ ಅದು ಇದೆಲ್ಲ ಇದು ನೋಡಿ ಇವನೊಬ್ಬ ಒಳ್ಳೆಯ ಕಲಾವಿದ ಅಂದ್ಬಿಟ್ಟು ನನಗೆ MBS ಕಾಲೇಜಲ್ಲಿ BA ಆನರ್ಸ್ ಸೋಷಿಯಾಲಜಿಗೆ ಚಾನ್ಸ್ ಸಿಕ್ತು. ಕಾಲೇಜಲ್ಲಿ ಬಿಡಿ, ಕಾಲೇಜಲ್ಲಿ ಡಿಬೇಟ್ ಆದರೆ ನಾನು ಡಿಬೇಟಲ್ಲಿ ಇದು ಮಾಡ್ತಿದ್ದೆ. ಭಾವಗೀತೆಗಳು, ಚಲನಚಿತ್ರ ಗೀತೆಗಳು ಎಲ್ಲದರಲ್ಲೂ ನಾನು ಅಲ್ಲಿ ಬೇಷ್ ಅನಿಸ್ಕೊತಿದ್ದೆ. ಇಂಟರ್ ಕಾಲೇಜ್ ಅವಾಗ ಉಲ್ಲಾಲ್ ಶೀಲ್ಡ್ ಅಂತ ಬರ್ತಿತ್ತು. ಎಲ್ಲ ಕಾಲೇಜುಗಳಲ್ಲೂ, ಎಲ್ಲ ಕಾಲೇಜು ಸೇರಿ ಅಂತರ ಕಾಲೇಜು ಇದು ನಾಟಕ ಸ್ಪರ್ಧೆ, ಅದರಲ್ಲಿ ನಮ್ಮ ಕಾಲೇಜಿಂದ ನಾನು ಹಲವಾರು ಪ್ರಶಸ್ತಿಗಳನ್ನು ಪಡೀತಿದ್ದೆ. ಆಮೇಲೆ ಇಂಟರ್ ಕ್ಲಾಸ್ ಒಂದು ಕಾಂಪಿಟೇಷನಲ್ಲಿ ನಾನು ಹಲವಾರು ನಾಟಕಗಳು ಮಾಡಿ ಕಾಲೇಜಲ್ಲೂ ಸಹಿ ಅನ್ನಿಸ್ಕೊತಿದ್ದೆ. ನಾನು ನಮ್ಮ BA ಫೈನಲ್ ಇಯರಲ್ಲಿದ್ದಾಗಲೂ PUC ಹುಡುಗರಿಗೆ ನಾನೇ ಡೈರೆಕ್ಟ್ ಮಾಡಿ ಹಲವಾರು ನಾಟಕಗಳೆಲ್ಲ ಮಾಡಿ. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಹೆಜ್ಜೆಯಲ್ಲಿ ಸ್ಕೂಲಿಂದ ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಕಾಲೇಜು, ಆಮೇಲೆ ಗ್ರ್ಯಾಜುಯೇಟ್ ಆಗಿ ಅಲ್ಲಿವರೆಗೂ ನನಗೆ ಕಲೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿ ನಾನೊಬ್ಬ ಕಲಾವಿದನಾಗಬಹುದು ಅನ್ನತಕ್ಕಂಥ ಒಂದು ಭರವಸೆ ನನ್ನಲ್ಲೇ ಮೂಡಿಬಂತು. BA ಆನರ್ಸ್ ಸೋಷಿಯಾಲಜಿ, ಒಬ್ಬ ಗ್ರ್ಯಾಜುಯೇಟ್ ಆಗಿ ನಾನು ಕಾಲೇಜಿಂದ ಆಚೆ ಬಂದೆ. ನಾವು 5 ಜನ ಮಕ್ಕಳು ನಮ್ಮ ತಂದೆಗೆ. ನಮ್ಮ ತಂದೆ ಒಬ್ಬರು ದುಡಿಯೋದು, HAL ಕಾರ್ಮಿಕರು. ನಮ್ಮ ಅಣ್ಣ ಅವರು ಇವರೆಲ್ಲ ಇರೋರು. ನಾನು SSLCಯಲ್ಲಿ 2 ಸಲ ಫೇಲ್ ಆದೆ, 3ನೇ ಸಲ ಪಾಸು. ನಮ್ಮಲ್ಲಿ ನೀನು ಯಾವುದಾದ್ರೂ ಕೆಲಸಕ್ಕೆ ಹೋಗು, ಹಾಗೆ ಹೀಗೆ, ನೀನು ಆಗಲ್ಲ. ನನಗೇನು ಮಾಡೋದು? SSLC ಫೇಲ್ ಆದಾಗ ಎಲ್ಲಾದರೂ ಕೆಲಸ ಮಾಡಬೇಕಲ್ಲ. ನಮ್ಮ ತಂದೆ ತೀರೋದ್ರು, ಅಣ್ಣನ ಮನೆಯಲ್ಲಿದ್ದೆ. ಹೇಗೆ ಬದುಕು ಜೀವನ ಸಾಗಿಸೋದು ಬಹಳ ಕಷ್ಟ ಆಗುತ್ತೆ. ಅಣ್ಣ ಅತ್ತಿಗೆ ಅವ್ರ ಮನೇಲಿ ಇರಬೇಕಾದ್ರೆ ಹೇಗೆ ಮಾಡೋದು ಅಂತ ಆವಾಗಲೇ ನಾನು ಈಗ ನಮ್ಮ ಬೆಂಗಳೂರು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಆವಾಗ ಒಂದು ದೊಡ್ಡ ಕೆರೆ ಕಾಂಗ್ರೆಸ್ ವಸ್ತು ಪ್ರದರ್ಶನ ಅಂತ ಮಾಡೋರು, ಕಾಂಗ್ರೆಸ್ ಎಕ್ಸಿಬಿಷನ್ ಅಂತ ಮಾಡೋರು. ನಾನು ವಿಮಾನಪುರದಿಂದ ಎಕ್ಸಿಬಿಷನ್ನಲ್ಲಿ ಕೆಲಸಕ್ಕೆ ಬರ್ತಿದ್ದೆ. ಒಂದು ದಿವಸ ಕೆಲಸ ಮಾಡಿದ್ರೆ 5 ರೂಪಾಯಿ ಸಂಬಳ, ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ನಾನು ವಿಮಾನಪುರದಿಂದ ಅಂದರೆ HALಯಿಂದ ಬಸ್ ಹಿಡ್ಕೊಂಡು ಅಲ್ಲಿಗೆ ಬಂದು, ನಾನು ಯಾಕೆಂದರೆ ಚೆನ್ನಾಗಿ ಮಾತಾಡ್ತಿದ್ದೆ, ನನಗೆ ಕನ್ನಡ, ತಮಿಳು, ತೆಲುಗು ಎಲ್ಲ ಬರೋದು. ಈ ಲಕ್ನೋ ಮಾರ್ಬಲ್ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಒಬ್ಬರು, ಆ ಲಕ್ನೋದವರು ಈ ಬೊಂಬೆ ಅಂಗಡಿಯಲ್ಲಿ ನಾನು ಎಲ್ಲ ಥರ ಭಾಷೆ ಮಾತಾಡ್ತೀನಿ ಅಂತ ನನಗೆ ಕರೆದು ಕೆಲಸ ಕೊಡೋರು. ಪ್ರತಿ ವರ್ಷ ಅವ್ರು ನಂಗೆ ಲೆಟ್ರ್ ಬರೆದು ಬಿಡೋರು, ನೀನೇ ಬರಬೇಕು ಅಂತ. ಎಕ್ಸಿಬಿಷನಲ್ಲಿ ಹೋಗ್ತಿದ್ದೆ. ನನಗೆ 5 ರೂಪಾಯಿ ಸಂಬಳ, 5 ರೂಪಾಯಲ್ಲಿ 2 ರೂಪಾಯಿ ಬಸ್ಗೆ ಹೋಗ್ಬಿಡೋದು, ಇನ್ನು 3 ರೂಪಾಯಿ ಉಳಿಯೋದು. 9 ಗಂಟೆ ಆಗ್ತಿದ್ದಂಗೆ ರೈಲ್ವೆ ಸ್ಟೇಷನ್ ಎದುರುಗಡೆ ಲಾಸ್ಟ್ ಬಸ್ಸು 9:30ಗೆ HALಗೆ ಬಸ್ಸಲ್ಲಿ ಕೂತ್ಕೊಂಡು ಬರ್ತಿದ್ದೆ. ಆಗ ಜೀವನ ಬಹಳ ಕಷ್ಟಪಟ್ಟೆ. ನಾನು ಕಷ್ಟಪಟ್ಟು ಹೇಗೂ SSLC ಪಾಸಾಗಿ ಇರಬೇಕಾದ್ರೆ ನಮ್ಮ ಮನೇಲಿ ಕಾಲೇಜ್ಗೆ ಹೋಗೋದೇನು ಬೇಕಾಗಿಲ್ಲ, ಎಲ್ಲರ ಕೆಲಸಕ್ಕೆ ಸೇರಿ ಹಾಗೆ ಹೇಗೆ ಅಂದರು. ನಮ್ಮಣ್ಣ ಇಲ್ಲ. ನನ್ನ ಸ್ನೇಹಿತರು ಒಬ್ಬರಿದ್ದರು, ಮೋಹನ್ ಅಂತ, ಪೊಲೀಸ್ ಇನ್ಸ್ಪೆಕ್ಟರ್ ಶಾಮಣ್ಣ ಅಂತಿದ್ದರು. ಅವರು ನನ್ನ ಬಗ್ಗೆ ಬಹಳ ಅಭಿಮಾನ. ನಮ್ಮ ಮನೆಯವ್ರಿಗೆಲ್ಲ ಬೈದರು, ಅವ್ನು ಕಾಲೇಜ್ಗೆ ಹೋಗಲಿ, ನಾನು ಫೀಸ್ ಕಟ್ತೀನಿ, ನಿಮಗ್ಯಾಕೆ, ಓದಲಿ ಹುಡುಗ, ಹಾಗೆ ಹೀಗೆ ಅಂತ ಅವ್ರು ನನಗೆ ಎನ್ಕರೇಜ್ ಮಾಡಿದ್ರು. ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಇಲ್ಲ, ಅವರು ಎನ್ಕರೇಜ್ ಮಾಡಿದ್ರು. ಅವರ ಹುಡುಗ ನಾನು ಚಡ್ಡಿ ದೋಸ್ತು, ಅವನು ಅಮೇರಿಕಾದಲ್ಲಿದ್ದಾನೆ. ಅವನು ಅಮೇರಿಕಾಗೆ ನನ್ನ ಕರೆಸಿ ನನ್ನ ಕಾರ್ಯಕ್ರಮ ಎಲ್ಲ ಅಮೇರಿಕಾ ಸುತ್ತಮುತ್ತ ಊರುಗಳಲ್ಲಿ ಮಾಡಿದ್ದಾನೆ. ಅದರ ಬಗ್ಗೆ ಆಮೇಲೆ ಹೇಳ್ತೀನಿ. ಸೊ ಅವರ ಒಂದು ಸಹಕಾರದಿಂದ
ನಾನು ಕಾಲೇಜ್ ಸೇರಿಕೊಂಡೆ. ಕಾಲೇಜಿಗೆ ಸೇರ್ಕೊಂಡ್ಮೇಲೆ ನನ್ನ ಜೀವನ ಹೀಗಾಯಿತು. ಹಾಯ್, ನಾನು ನಿಮ್ಮ RJ ನೇತ್ರ. ಹೆಗ್ಗದ್ದೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ನಾನು ಗ್ರ್ಯಾಜುಯೇಟ್ ಆದೆ, BA ಆನರ್ಸ್ ಸೋಷಿಯಾಲಜಿ. ಮನೇಲಿ ಕೂತಿದ್ದೆ. ಆಗ ನಮ್ಮ HLL ಒಬ್ಬರು ಕಾರ್ಮಿಕರು ದೇವಯ್ಯ ಅಂತಿದ್ದರು. ಅವರು ಬೆಳುವಲ್ಲದ ಮಡಿಲಲ್ಲಿ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದ್ರು. ನಾನು ಹಲವಾರು ಸ್ನೇಹಿತರುಗಳು ಸಿನಿಮಾದಲ್ಲಿ ಪಾಠ ಮಾಡೋರು. ನನಗೆ ಪಾಠ ಸಿಗಲಿಲ್ವಲ್ಲ ಅಂತ ಬಹಳ ನೊಂದ್ಕೋತಿದ್ದೆ. ಎಲ್ಲಾದರೂ ಪಾಠ ಕೊಡ್ಬೋದು. ಆಗ ಅವ್ರು ಹೇಳಿದ್ರು, ನೀನು ಹೆಂಗಿದ್ರು ಮನೇಲಿ ಸುಮ್ಮನೆ ಕೂತಿದ್ಯಾ, ಕೆಲಸ ಇಲ್ಲ. ನಿರ್ದೇಶಕರಾದ ಗೀತಾಪ್ರಿಯ ಅವರು ಬಹಳ ಒಳ್ಳೆ ಡೈರೆಕ್ಟ್ರು. ಗೀತಾಪ್ರಿಯ ಅವ್ರ ಹತ್ರ ನೀನು ಕೆಲಸಕ್ಕೆ ನಾನು ಕರ್ಕೊಂಡೋಗ್ಬಿಡ್ತೀನಿ, ನಮ್ಮ ಬೆಳುವಲ್ಲದ ಮಡಿಲಲ್ಲಿ ಚಿತ್ರನ ಗೀತಾಪ್ರಿಯ ಅವರು ಡೈರೆಕ್ಟ್ ಮಾಡ್ತಾರೆ. ನನಗೆ ಖುಷಿ, ಅಟ್ಲೀಸ್ಟ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಲ್ಲೋಗಿ ಕೆಲಸ ಮಾಡಿದ್ರೆ ಯಾವುದಾದ್ರೂ ಒಂದು ಪಾರ್ಟ್ ಮಾಡ್ಬೋದಲ್ಲ ಅಂತ ನಾನು ಹಲವಾರು ದಿವಸ ದುಡ್ಡಿಲ್ಲ ಕಾಸಿಲ್ಲ ಪುಕ್ಸಟ್ಟೆ ಹೋಗಿ ಗೀತಾಪ್ರಿಯ ಅವ್ರ ಮನೇಲಿ ಕೂತ್ಕೊಂಡು ಅವ್ರು ಹೇಳಿದ್ದೆಲ್ಲ ಬರೆದು ಸ್ಕ್ರಿಪ್ಟಕ್ಕೆ ಸಹಾಯ ಮಾಡಿ ಸಹ ನಿರ್ದೇಶಕನಾಗಿ ಬೆಳುವಲ್ಲದ ಮಡಿಲಲ್ಲಿ ಚಿತ್ರದಲ್ಲಿ ಪಾತ್ರ ಮಾಡಿದೆ. ಅದರಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅಂತ ಆಸೆ. ಬರೀ ಸಹ ನಿರ್ದೇಶಕನಾಗಿ ಯಾಕೆ ಹೋಗ್ತೀನಿ ಅಂದರೆ, ನಾನು ಸಹ ನಿರ್ದೇಶಕನಾಗಿ ಹೋದರೆ ಆ ಸಿನಿಮಾದಲ್ಲಿ ಒಂದು ಪಾರ್ಟ್ ಮಾಡ್ಬೋದು ಅನ್ನೋ ಒಂದೇ ಆಸೆಯಿಂದ, ಪಾರ್ಟ್ ಮಾಡಬೇಕು ಅನ್ನೋ ಆಸೆಯಿಂದ ನಾನು ಸಹ ನಿರ್ದೇಶಕನಾಗಿ ಸೇರಿಕೊಂಡೆ. ನಾನು ಮೊಟ್ಟ ಮೊದಲನೇ ಚಿತ್ರ ಬೆಳುವಲ್ಲದ ಮಡಿಲಲ್ಲಿ. ನಾನು ಮೊಟ್ಟ ಮೊದಲನೇ ಸಾರಿ ಕ್ಯಾಮ್ರಾ ಫೇಸ್ ಮಾಡಿದ್ದು ದಿವಂಗತ ಬಾಲಕೃಷ್ಣ, ಮಹಾನ್ ಕಲಾವಿದರು. ಆ ಬಾಲಕೃಷ್ಣ ಊರು ಪಟೇಲ. ಅವ್ರಿಗೆ ನಾನು ಒಬ್ಬ ಅಸಿಸ್ಟೆಂಟು, ಚಡ್ಡಿ ಹಾಕ್ಕೊಂಡು ಹಳ್ಳಿಲಿ ಗಾಡಿ ಓಡಿಸೋನು. ಎತ್ತಿನ ಗಾಡೀಲಿ ಅವ್ರು ಬರೋದು, ನಾನು ಗಾಡಿ ಓಡಿಸೋನು. ಅವ್ರ ಜೊತೆ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಬಾಲನ ಜೊತೆ 2 ಡೈಲಾಗ್ ಹೇಳಿಕೊಂಡು ಆ ಚಿತ್ರದ ಮೂಲಕ ನಾನು ಫಸ್ಟು ಚಿತ್ರದಲ್ಲಿ ಅಭಿನಯಿಸಿದೆ. ಆ ಚಿತ್ರದಲ್ಲಿ ಕಲ್ಪನಾ ಅವರು ನನ್ನ ಒಂದು ಟ್ಯಾಲೆಂಟ್ಗೆ ಸಾಕಷ್ಟು ಪ್ರೋತ್ಸಾಹ, ರಾಜೇಶ್ ಅವರು ಹೀರೋ, ಗೀತಾಪ್ರಿಯ ಅವರು ನಮ್ಮ ಬಗ್ಗೆ ಹೇಳಿದ್ರು. ಆಮೇಲೆ ಗೀತಾಪ್ರಿಯ ಅವ್ರ ಹಲವಾರು ಸಿನಿಮಾಗಳಲ್ಲಿ, ಹೊಂಬಿಸಿಲು, ಆಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ಗೀತಾಪ್ರಿಯ ಅವ್ರ ಜೊತೆ ನಾನು ಇದು ಮಾಡಿ ನಾನು ಚಿತ್ರರಂಗಕ್ಕೆ ಎಂಟ್ರಿ ಆದೆ. ಆಮೇಲೆ ನನಗೆ NGF ಕಾರ್ಖಾನೆಯಲ್ಲಿ ಕೆಲಸ ಸಿಕ್ತು. ಕೆಲಸ ಅಂದರೆ ಕ್ಯಾಶುವಲ್ ಲೇಬರ್, ಟೆಂಪ್ರವರಿ ಕೆಲಸ. ಎಲ್ಲರೂ ಬೈಯೋರು, ಈ ಸಿನಿಮಾ ನಂಬ್ಕೊಂಡ್ರೆ ಭಾಳ ಕಷ್ಟ ಆಗುತ್ತಪ್ಪ, ನೀನೆಲ್ಲಾದರೂ ಕೆಲಸಕ್ಕೆ ಸೇರ್ಕೊ ಅಂತ. ನಾನು ಹೆಂಗಿದ್ರು ನಮ್ಮ ತಂದೆ ಇಲ್ವಲ್ಲ, ನಮ್ಮ ಅಣ್ಣನ ಮನೇಲಿ ಇದ್ನಲ್ಲ, ಸರಿ ಅಂತ ಕೆಲಸಕ್ಕೆ ಸೇರಿಕೊಂಡೆ. ಕ್ಯಾಶುವಲ್ಲು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಚಿತ್ರರಂಗದಲ್ಲಿ ಕಷ್ಟ, ಅಲ್ಲಿ ಲೀವ್ ಕೊಡೋಲ್ಲ. ಚಿತ್ರರಂಗ 3 ವರ್ಷ ಕ್ಯಾಶುವಲ್ಲಾಗಿ ಕೆಲಸ ಮಾಡಿದೆ, ಚಿತ್ರರಂಗ ಬಿಟ್ಬಿಟ್ಟೆ. ಆಮೇಲೆ ನಮಗಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ತು. ಅಪಾಯಿಂಟ್ಮೆಂಟ್ ಆದರೆ 1 ವರ್ಷ ಪ್ರೊಫೆಷ್ನರಿ ಪೀರಿಯಡು ರಜಾ ಕೊಡೋಲ್ಲ. ಅಪಾಯಿಂಟ್ಮೆಂಟ್ 4 ವರ್ಷ ಚಿತ್ರರಂಗ ಫುಲ್ ಬಿಟ್ಟೆ. ನಮ್ಗೆ ಯಾರೂ ಸಿಗಲೇ ಇಲ್ಲ. ಚಿತ್ರರಂಗನೇ ಮರೆತುಬಿಟ್ಟು ಕಾರ್ಮಿಕನಾಗಿ NGF ಅಲ್ಲಿ ಕೆಲಸ ಮಾಡ್ತಿದ್ದೆ. ಆದರೂ ಬಿಡಲ್ವಲ್ಲ, ಈ ಒಂದು ಕಲೆಯ ಒಂದು ಶೋಕಿ ಬಿಡಲ್ಲ. ಹಾಗೂ ಪರ್ಮನೆಂಟ್ ಆದಮೇಲೆ ಹಂಗೂ ಹಿಂಗೂ ಅಡ್ಜಸ್ಟ್ ಮಾಡಿ ಹೋಗಿ ಕೆಲಸ ಮಾಡ್ತಿದ್ದೆ ಹಲವಾರು ಚಿತ್ರಗಳಲ್ಲಿ. ಅಲ್ಲಿ ನಮಗೆ ಒಳ್ಳೊಳ್ಳೆ ನಿರ್ದೇಶಕರು ಎಲ್ಲ ಸಿಕ್ಕಿತು. ಈ ಫ್ಯಾಕ್ಟ್ರಿಲಿ ಇದ್ದ ಗ್ಯಾಪಲ್ಲಿ ನಾನು ಸಂಸಾರದಲ್ಲಿ ಸರಿಗಮ ಅನ್ನತಕ್ಕಂಥ ಒಂದು ನಾಟಕನ ಬರೆದೆ. ಶೂಟಿಂಗ್ ಇಲ್ಲ, ಹೆಂಗಿದ್ರು ನಾನು NGF ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ನಾಟಕ ಬರೆದೆ. NGF ಮೂಲಕ ಮೊದಲನೇ ಸಲ ಟೌನ್ ಹಾಲಲ್ಲಿ ಸಂಸಾರದಲ್ಲಿ ಸರಿಗಮ ನಾಟಕನ ಸ್ಟೇಜ್ ಮಾಡಿದೆ. ಅದು ಮೊದಲನೇ ಶೋನೇ ಬಹಳ ಯಶಸ್ವಿ ಆಯಿತು. ಹಾಗೆ ಮಾಡಿದ ತಕ್ಷಣ ಯಾರೋ ಒಬ್ಬರು ಲಯನ್ಸ್ ಕ್ಲಬ್ನವ್ರು ತುಂಬ ಚೆನ್ನಾಗಿದೆ ನಾಟಕ, ನಮಗೊಂದು ಶೋ ಕೊಡಿ ಅಂದರು. ಹಾಗೆ 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 ಚೇಲ್ನಲ್ಲಿ ಇದ್ದುಕೊಂಡೇ ಕೆಲಸ ಮಾಡ್ಕೊಂಡಿದ್ದುಕೊಂಡೇ NGF ಅಲ್ಲಿ ಹಲವಾರು ನಾಟಕಗಳು, ಸಂಸಾರದಲ್ಲಿ ಸರಿಗಮ ನಾಟಕ ಯಶಸ್ವಿ ಆಗ್ತಾ ಬಂತು. ಇದಾದ ಮೇಲೆ ಚಿತ್ರರಂಗದಲ್ಲಿ ನಾನು ಗೀತಾಪ್ರಿಯ ಅವರಾಯಿತು, ಇನ್ನು ಹಲವಾರು ನಿರ್ದೇಶಕ AT ರಘು ಅವ್ರ ಜೊತೆ ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ನನಗೆ ಫ್ಯಾಕ್ಟ್ರಿಯಲ್ಲಿ ಸಮಸ್ಯೆ ಆಯಿತು. ಕೆಲಸಕ್ಕೆ ರಜಾ ಹಾಕಿದ್ರೆ ಫ್ಯಾಕ್ಟ್ರಿಯಿಂದ ಓಡಿಸ್ಬಿಡ್ತೀವಿ ಅಂತ ಎಲ್ಲರೂ ಬೈಯೋರು. ಹರ್ಷದ ಕೂಳು ನಂಬಿ ವರ್ಷದ ಕೂಳು ಯಾಕಪ್ಪ ಬಿಡ್ತೀಯಾ, ಸಿನಿಮಾ ನಂಬ್ಕೊಂಡ್ರೆ ಬೇಡ, NGF ಫ್ಯಾಕ್ಟ್ರಿ ಒಳ್ಳೆ ಫ್ಯಾಕ್ಟ್ರಿ, ಜರ್ಮನ್ ಕೊಲಾಬರೇಷನ್ನು, 20% ಬೋನಸ್ ಕೊಡ್ತಾರೆ, ಫ್ಯಾಕ್ಟ್ರಿ ಬಿಡಬೇಡ ಅದು. ಸರಿ ಅಂದ್ಬಿಟ್ಟು ನಾನು ಚಿತ್ರರಂಗನ ಮತ್ತೆ ಮರೆತು ಫ್ಯಾಕ್ಟ್ರಿಯಲ್ಲಿ ಕಂಟಿನ್ಯೂ ಮಾಡಿದೆ. ಅಲ್ಲಿ 4 ವರ್ಷ, ಮತ್ತು 3-4 ವರ್ಷ ಬಿಟ್ಬಿಟ್ಟೆ. 7-8 ವರ್ಷ ಚಿತ್ರರಂಗನ ಮರ್ತೇ ಬಿಟ್ಟೆ. ಆಮೇಲೆ ಧೈರ್ಯವಾಗಿ ನಾನು ಚಿತ್ರರಂಗಕ್ಕೆ ಹೋಗಲೇಬೇಕು, ಫ್ಯಾಕ್ಟ್ರಿಯಿಂದ ನಾನು ಓಡಿಸಿದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ದೊಡ್ಡ ನಿರ್ದೇಶಕರು ಸೋಮಶೇಖರ್ ಅಂತ ಕರ್ನಾಟಕದಲ್ಲಿ ಬಹಳ ಹೆಸರುವಾಸಿಯಾದಂಥ ನಿರ್ದೇಶಕರು. ರಾಜ್ಕುಮಾರ್ ಅವರು ತ್ರಿಬಲ್ ಆ್ಯಕ್ಟಿಂಗ್ ಫಸ್ಟ್ ಪಿಕ್ಚರ್ ಅವರೇ ಮಾಡಿದ್ದು. ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟಂತಹ
ಮಹಾನ್ ಡೈರೆಕ್ಟರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸಿಕ್ತು. ವಿಜಯ ರೆಡ್ಡಿ, ಗಂಧದ ಗುಡಿ, ಮಯೂರ ಇಂಥ ದೊಡ್ಡ ಡೈರೆಕ್ಟ್ರ್ ಅವ್ರ ಹತ್ರ ಕೆಲಸ ಸಿಕ್ತು. ನಾನು ಧೈರ್ಯವಾಗಿ ಫ್ಯಾಕ್ಟ್ರಿ ಹೋದ್ರೂ ಪರವಾಗಿಲ್ಲ ಅಂತ ಚಿತ್ರರಂಗ ಫ್ಯಾಕ್ಟ್ರಿ ಬಿಟ್ಟು ಚಿತ್ರರಂಗದ ಕಡೆ ಒಲವು ಜಾಸ್ತಿ ತೋರಿಸ್ಕೊಂಡು ಬಂದೆ. ಫ್ಯಾಕ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳು. ಕಾರಣ ಏನು ಅಂದರೆ ನಾನೊಬ್ಬ ಡೈರೆಕ್ಟರ್ ಆಗಬೇಕು ಅಂತಲ್ಲ, ಆ್ಯಕ್ಟರ್ ಆಗಬೇಕು. ನಾನು ಮಾಡೋ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಪಾತ್ರಗಳನ್ನ ಮಾಡ್ತಾಯಿದ್ದೆ. ಹಾಗೆ ನಾನು ಫ್ಯಾಕ್ಟ್ರಿ ಬಿಟ್ಟು ಚಿತ್ರರಂಗದ ಕಡೆ ಫುಲ್ಲಾಗಿ ವಾಲ್ದೆ. ನಾನು ಸಂಪೂರ್ಣವಾಗಿ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ನಾನು ಫ್ಯಾಕ್ಟ್ರಿನ ಮರಿತಾ ಇದ್ದೆ. ಏನೋ ಯಾವಾಗಲೂ ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೆ. ಫ್ಯಾಕ್ಟ್ರಿಯಲ್ಲಿ ತೊಂದರೆಗಳು, ಎನ್ಕ್ವೈರಿಗಳು ಏನೇನೋ ಆಗ್ತಾಯಿತ್ತು. ನಾನು ಮಿನಿಸ್ಟ್ರುಗಳು ಇವ್ರ ಹತ್ರ ಎಲ್ಲ ರೆಕಮೆಂಡ್ ಮಾಡಿಸಿ ಏನೋ ಡಾಕ್ಟರ್ ಸರ್ಟಿಫಿಕೇಟ್, ಸರ್ಟಿಫಿಕೇಟ್ ಕೊಟ್ಟು ಹೇಗೇಗೋ ಮಾಡಿ ಅಲ್ಲೊಂದು ಕಾಲು ಇಲ್ಲೊಂದು ಕಾಲು ಇಟ್ಟು ಕೊಂಡ್ಕೊಂಡು ಎರಡೂ ಕಡೆ ಫ್ಯಾಕ್ಟ್ರಿನೂ ಬಿಟ್ಟಿಲ್ಲ, ಸಿನಿಮಾನೂ ಬಿಟ್ಟಿಲ್ಲ, ಹಾಗೇ ನಡ್ಕೊಂಬರ್ತಾಯಿದ್ದೆ. ಅಂಬರೀಷ್ ಪಿಕ್ಚರ್, ಹಲವಾರು ಪಿಕ್ಚರ್ಗಳು ಮಾಡಿದೆ. ವಿಷ್ಣುವರ್ಧನ್ ಪಿಕ್ಚರೆಲ್ಲ ಮಾಡಿದೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ನನಗೆ ಖ್ಯಾತ ನಟಿ ಅಭಿನಯ ಶಾರದೆ ಜಯಂತಿಯವ್ರ ಸ್ನೇಹ ಆಯಿತು. ಜಯಂತಿಯವರು ಒಂದು ಸಿನಿಮಾ ಮಾಡ್ತೀವಿ, ನನ್ನ ಬಗ್ಗೆ ಬಹಳ ಅಭಿಮಾನ. 2-3 ಗೀತಾ ಪ್ರಿಯರದು 2-3 ಚಿತ್ರದಲ್ಲಿ ಮಾಡಿದ್ವಿ. ಕಲ್ಯಾಣ್ ಕುಮಾರ್ ಪಿಕ್ಚರು. ಆ ಚಿತ್ರದಲ್ಲಿ ನಾನು ಕಲ್ಯಾಣ್ ಕುಮಾರ್ ಜೊತೆ ವರ್ಕ್ ಮಾಡಿದ್ದೆ ಅಸೋಸಿಯೇಟ್ ಆಗಿ. ಗೀತಾ ಪ್ರಿಯವ್ರ ಹತ್ರ ಅಸೋಸಿಯೇಟ್ ಆಗಿದ್ದೆ. ಕಲ್ಯಾಣ್ ಕುಮಾರ್ ಹೀರೋ, ಜಯಂತಿ ಹೀರೋಯಿನ್ನು. ಅಲ್ಲಿಂದ ನಮಗೆ ಜಯಂತಿಯವರು ಒಂದು ಸ್ನೇಹ ಸಿಕ್ತು. ನನ್ನ ಕೆಲಸನ ಆಕೆ ನೋಡಿದರು. ಅವರೊಂದು ಸಿನಿಮಾ ಮಾಡ್ತೀನಿ, ನಾನು ಡೈರೆಕ್ಟ್ ಮಾಡ್ತೀನಿ, ನನ್ನ ಜೊತೆ ನೀನು ಇರಬೇಕು ವಿಜಯ್ ಅಂದರು. ಅವರ ಒಬ್ಬ ಯಜಮಾನರು ಅಂತ ಆವಾಗ ಜಯಂತಿಯವರ ಹಸ್ಬೆಂಡ್ ಒಬ್ಬರು ರಾಜಶೇಖರ್ ಅಂತ, ಅವರ ಹೀರೋ ಆಗಿ ವಿಜಯ್ ಅಂತ ಒಂದು ಪಿಕ್ಚರ್ ಮಾಡಿದ್ವಿ. ಆ ವಿಜಯ್ ಚಿತ್ರಕ್ಕೆ ನಾನೇ ಸಂಭಾಷಣೆ, ನಾನೇ ಕೋ ಡೈರೆಕ್ಟ್ರು. ನನಗೆ ಗೊತ್ತಲ್ಲ ಜಯಂತಿಯವರು ಡೈರೆಕ್ಷನ್ ಅಂದರೆ ಪಾಪ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಎಲ್ಲ ಆಲ್ಮೋಸ್ಟ್ ನಾನು ಕೆಲಸ ಕಲಿಯೋದಕ್ಕೆ ನಾನು ತುಂಬ ಒಳ್ಳೆಯ ಅವಕಾಶ. ಆ ಚಿತ್ರದಲ್ಲಿ ಸಂಪೂರ್ಣವಾಗಿ ನಾನು ತೊಡಗಿಸ್ಕೊಂಡ್ಬಂದೆ. ಆ ಚಿತ್ರ ಆಗ್ತಿದ್ದಂಗೆ ಜಯಂತಿಯವರು ಇನ್ನೊಂದು ಚಿತ್ರಕ್ಕೆ ಟ್ರೈ ಮಾಡಿದ್ರು. ಏನು ಸ್ವಾಮಿ ಅಳಿ ಅಂದರೆ ತಮಿಳು ಚಿತ್ರ, ತಮಿಳಿನಲ್ಲಿ ಅವರು ಮಾಡಿದರು. ಆ ಚಿತ್ರನ ತೊಗೊಂಬಂದರು. ಇಲ್ಲಿ ಪ್ರಭಾಕರ್, ಜಯಂತಿ ತಮಿಳು ಡೈಲಾಗ್ ಸ್ಕ್ರಿಪ್ಟ್ನ ತಮಿಳಲ್ಲಿ ಓದೋದ್ರಲ್ಲಿ ಹಂಗೆ ಕನ್ನಡದಲ್ಲಿ ಬರೆದು ಆ ಸಿನಿಮಾದಲ್ಲಿ ಮಾಡಿದಾಗ ನನ್ನ ಒಂದು ಕೆಲಸನ ನೋಡಿ ಪ್ರಭಾಕರ್ ನನ್ನ ತುಂಬ ಮೆಚ್ಕೊಂಡ್ರು. ಪ್ರಭಾಕರ್ ಹೇಳಿದ್ರು, ವಿಜಯ್ ನೀನು ನನ್ನ ಜೊತೆ ಇದ್ಬಿಡು, ನೀನು ಕೆಲಸ ಏನು ಬೇಡ, ನನ್ನ ಜೊತೆ ಇದ್ಬಿಟ್ರೆ ಸಾಕು ಅಂತ ಹೇಳಿ ಪ್ರಭಾಕರ್ ಅವರು ನನ್ನ ಅವ್ರ ಗರಡಿಗೆ ಎಳ್ಕೊಂಡೋದ್ರು. ಕರ್ಕೊಂಡೋದ್ರಲ್ಲ, ಎಳ್ಕೊಂಡೋದ್ರು. ಅಲ್ಲಿಂದ ನಾನು ಪ್ರಭಾಕರ್ ಬಹಳ ಆತ್ಮೀಯರಾದ್ವಿ. ಪ್ರಭಾಕರ್ ಅವರ 8-9 ಚಿತ್ರಗಳಲ್ಲಿ ನಾನು ಆ್ಯಕ್ಟ್ ಮಾಡೋದೊಂದೇ ಅಲ್ಲ, ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ. ಟೈಗರ್ ಪ್ರಭಾಕರ್ ಅವರು ಬಹಳ ಕಷ್ಟಪಟ್ಟು ಚಲನಚಿತ್ರರಂಗಕ್ಕೆ ಬಂದು, ಆ್ಯಕ್ಚುಲಿ ಫಸ್ಟ್ ಅವರು ಕಾಕ್ಸ್ಟೌನಲ್ಲಿ ಬಾಕ್ಸರ್ ಆಗಿದ್ದರು. ಬಾಕ್ಸರ್ ಆಗಿದ್ದುಕೊಂಡು ಅವ್ರಿಗೆ ಚಿತ್ರರಂಗದಲ್ಲಿ ಒಲವು ಬಂತು. ಅವ್ರಿಗೂ ಫೈಟರ್ ಆಗಿ ಹಲವಾರು ಚಿತ್ರಗಳಲ್ಲಿ ಫೈಟ್ರಾಗಿ ಕೆಲಸ ಮಾಡಿದ್ರು. ಹೀರೋಗಳಿಗೆ ಡ್ಯೂಪಾಗಿ ಕೆಲಸ ಮಾಡಿದ್ರು. ವಿಲ್ಲನ್ನಾಗಿ ಕೆಲಸ ಮಾಡಿದ್ರು. ಬೆಂಗಳೂರಿಂದ ಮೆಡ್ರಾಸ್ಗೆ ಹೋಗಿ ನಾನು ಹೇಳೋರು ಅವ್ರ ಕಷ್ಟಗಳೆಲ್ಲ. ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ರಾತ್ರಿ ಎಲ್ಲ ಬಸ್ಸಲ್ಲಿ ನಿಂತ್ಕೊಂಡು ಮೆಡ್ರಾಸ್ಗೆ ಹೋಗಿ ಅಲ್ಲಿ ಯಾರ್ದೋ ರೂಮಲ್ಲಿದ್ದು ಊಟ ತಿಂಡಿ ಸಿಗಲ್ಲ, ಕಷ್ಟಪಟ್ಟು ಅವ್ರು ಹಾಗೆ ಮುಂದುವರೆದು ಒಬ್ಬ ಫೈಟರಾಗಿ ಗುರುತಿಸ್ಕೊಂಡ್ರು. ಆಮೇಲೆ ಅವರು ಒಬ್ಬ ವಿಲ್ಲನ್ನಾಗಿ ಚಲನಚಿತ್ರರಂಗ ಪ್ರವೇಶಿಸಿದ್ರು. ವಿಲ್ಲನ್ನಾಗಿ ಬಂದಮೇಲೆ ತೆಲುಗು ಚಿತ್ರರಂಗ, ತಮಿಳು ಎಲ್ಲ ಭಾಷೆಗಳಲ್ಲಿ ಸಾಕಷ್ಟು ಜನಪ್ರಿಯರಾದರು. ನನ್ನ ಅವರ ಸ್ನೇಹ ಆದಮೇಲೆ ಪ್ರಭಾಕರ್ ಬಗ್ಗೆ ನನಗೆ ಬಹಳ ಸಂತೋಷ ಆಯಿತು. ಕಾರಣ ಪ್ರಭಾಕರ್ ಬಹಳ ಒಳ್ಳೆಯ ವ್ಯಕ್ತಿ. ಸ್ಕ್ರೀನ್ ಮೇಲೆ ನೋಡೋಕ್ಕೆ ಬಹಳ ಕೋಪಿಷ್ಟವಾಗಿ ಗರ್ಜನೆ ಮಾಡತಕ್ಕಂಥ ವ್ಯಕ್ತಿ. ಆದರೆ ಮಗುವಿನ ಹೃದಯ, ಒಬ್ಬರ ಕಷ್ಟಕ್ಕೆ ಆಗೋರು. ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ ಈ ಫೈಟರ್ಸ್ಗೆ ಬಹಳ ರೆಸ್ಪೆಕ್ಟ್ ಕೊಡೋರು. ಕಾರಣ ಅವರೊಬ್ಬ ಫೈಟರಾಗಿ ಬಂದು ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗಿದ್ದರು. ಫೈಟರಿಗೆ ಏನಾದರೂ ಒಬ್ಬ ಬಂದು ಸಾರ್ ನಂಗೆ ಮೈಗೆ ಹುಷಾರಿಲ್ಲ, ಇವತ್ತು ಇರೋಕ್ಕಾಗ್ತಾಯಿಲ್ಲ ಅಂದರೆ ನೀನು ಹೋಗಪ್ಪ ಅಂತ ಅವ್ರನ್ನ ಕಳಿಸ್ಬಿಡೋರು. ಆದರೂ ನೀನು ಕೆಲಸ ಮಾಡು ಅಂತ ಇರಲಿಲ್ಲ, ಅವ್ರಿಗೇನು ಬೇಕೋ ಕೊಟ್ಟು ಕಳಿಸ್ಬಿಡೋರು. ಈ 40 ಫೀಟ್ ಕ್ರೈನ್ ಅಂತ ಬರುತ್ತೆ. 40 ಫೀಟ್ ಕ್ರೈನ್ ಮೇಲೆ ಕ್ಯಾಮ್ರಾಮನ್ ಕೂತ್ರೆ ಕೆಳಗಡೆ ಬೆಡ್ ಹಾಕೋರು. ಏನಾದರೂ ಹೆಚ್ಚು ಕಮ್ಮಿ ಆಗಿ ಕ್ಯಾಮ್ರಾಮನ್ ಅಲ್ಲಿಂದ ಕೆಳಗೆ ಬಿದ್ದರೆ ಅವ್ರಿಗೇನೂ ತೊಂದರೆ ಆಗಬಾರ್ದು. ಕಾರಣ ಈ ಫೈಟ್ರಸ್ಸು ಮೇಲಿಂದ ಜಂಪ್ ಮಾಡೋವಾಗ ಬೆಡ್ ಮೇಲೆ ಬಿದ್ದಾಗ ಎಷ್ಟು ಸೇಫಾಗಿರ್ತಾರೆ, ನಾಳೆ ಏನಾದರೂ ಕ್ಯಾಮ್ರಾಮನ್ಗೆ ಬಿದ್ದರೆ ಅವರು ಸೇಫಾಗಿರಬೇಕು ಅಂತ ಅವರು ಟೆಕ್ನಿಷಿಯನ್ಸ್ ಬಗ್ಗೆ ಅಷ್ಟು ಮುತುವರ್ಜಿ ವಹಿಸರು. ಯಾರಲ್ಲಿ ಟ್ಯಾಲೆಂಟ್ ಇದೆ ಅವ್ರನ್ನ ಗುರುತಿಸಿ ಅವ್ರಿಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಿದ್ರು.
ನನ್ನ ಬರವಣಿಗೆಗೆ ಡೈಲಾಗ್ಗಳು ನಾನು ಬರೀತಿದ್ದೆ, ನಾನು ಆ್ಯಕ್ಟ್ ಮಾಡ್ತಿದ್ದೆ. ಎಲ್ಲ ಚಿತ್ರಗಳಲ್ಲಿ ನನಗೆ ಸಾಕಷ್ಟು ಸ್ಕೋಪ್. ವಿಜಯ್ ನಿನಗೆ ಏನು ಬೇಕೋ ಬರ್ಕೋ, ನೀ ಚೆನ್ನಾಗಿ ಮಾಡ್ತೀಯ, ನೀನು ಧೈರ್ಯವಾಗಿ ಬರಿ. ನನಗೆ ಚಲನಚಿತ್ರರಂಗದಲ್ಲಿ ನಾನು ಒಳ್ಳೆಯ ಕಲಾವಿದನಾಗೋಕ್ಕೆ ಕಾರಣ ಪ್ರಭಾಕರ್ ಅವರು. ನನ್ನ ಟ್ಯಾಲೆಂಟನ್ನು ಗುರುತಿಸಿ ನನಗೆ ಬೆನ್ನು ತಟ್ಟಿ ಸಾಕಷ್ಟು ಪ್ರೋತ್ಸಾಹ ಕೊಡಿದ್ರು. ಬಹಳ ಒಳ್ಳೆಯ ವ್ಯಕ್ತಿ, ಎಲ್ಲರ ಕಷ್ಟಕ್ಕೂ ಆಗುವಂಥ ವ್ಯಕ್ತಿ, ಮಗುವಿನ ಸ್ವಭಾವದವರು. ನಾನು ಟೈಗರ್ ಪ್ರಭಾಕರ್ ಅವರು ಬಹಳ ಆತ್ಮೀಯರು. ಇಡೀ ಇಂಡಿಯಾ ದೇಶದಲ್ಲಿ ಅವರಿಗೆ ಬೆಸ್ಟ್ ಫ್ರೆಂಡ್ ಅಂದರೆ ನಾನೇ. ಅವರಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ನನ್ನ ಹತ್ರ ಹೇಳ್ಕೊಳ್ಳೋರು. ಆ ಕಷ್ಟ ಹಿಂಗೆಲ್ಲ ಇದೆ ವಿಜಯ್, ಹೀಗೆ ಅಂತೆಲ್ಲ ಹೇಳ್ಕೊಂಡು, ಯಾಕೆಂದರೆ ನನ್ನ ಕೈಲಾದ ಸಹಾಯ ಅಂದರೆ ಬೇರೆ ಥರ ಸಹಾಯ ಅಲ್ಲ, ಅವ್ರ ಮನಸ್ಸಿಗೆ ನಾನು ಸಮಾಧಾನ ಆಗುವಂಥ ಮಾತುಗಳನ್ನು ಹೇಳಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಿದ್ದೆ. ನನ್ನ ಅವರು ಸೇರ ಬಹಳ ಆತ್ಮೀಯರಾಗಿತ್ತು. ನಾನು ಎಲ್ಲೇ ನಾಟಕ ಮಾಡಿದ್ರು ಅವ್ರು ಬರ್ತಿದ್ದರು. ನಾನು ಹುಬ್ಳಿಗೆ ಬೇರೆ ಊರುಗಳಿಗೆ ಹೋದರೆ ನನಗೆ ಅವರು ಬಂದು ನನ್ನ ನಾಟಕಕ್ಕೆ ಗೆಸ್ಟಾಗಿ ಬಂದು ನನಗೆ ಸಾಕಷ್ಟು ರೀತಿಯಲ್ಲಿ ಸಹಕರಿಸಿ, ಅವರು ಎಲ್ಲ ಚಿತ್ರಗಳಲ್ಲೂ ನಾನೇ ಡೈರೆಕ್ಟ್ರು, ನಾನೇ ಮೇಯ್ನ್ ಕಾಮಿಡಿಯನ್ನು, ನಾನೇ ಡೈಲಾಗ್ ರೈಟ್ರು. ವಿಜಯ್ ಇದ್ರೇ ನನಗೆ ಅನ್ನತಕ್ಕಂಥ ಒಂದು ಇದಿದ್ದ ಮೇಲೆ ನಮ್ಮಿಬ್ಬರಲ್ಲೂ ಬಹಳ ಆತ್ಮೀಯತೆ ಬೆಳೀತು. ಅವರು ಕೊನೆ ಸ್ಟೇಜಲ್ಲಿ ನಾನು ಹೇಳ್ಬೋದು, ಅವ್ರ ಕೊನೆ ಸ್ಟೇಜಲ್ಲಿ ನಾನೇ ಜೊತೆಲೇ ಇದ್ದೆ. ಅವ್ರ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ನಾನೇ ಜೊತೆಯಲ್ಲಿದ್ದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಉಗಾದಿ ಹಬ್ಬ ಸಂಸಾರದಲ್ಲಿ ಸರಿಗಮ ಪ್ರತಿ ವರ್ಷ ನಾನು ಉಗಾದಿಲಿ ಸಂಸಾರದಲ್ಲಿ ಸರಿಗಮ ನಾಟಕ ಮಾಡ್ತಿದ್ದೆ. ಆ ನಾಟಕ ಮಾಡುವಾಗ ಅವತ್ತು ವಿಷ್ಣುವರ್ಧನ್ ಚೀಫ್ ಗೆಸ್ಟು, ಇವರು ಆಸ್ಪತ್ರೆಯಲ್ಲಿದ್ದರು, ಭಾಳ ಸೀರಿಯಸ್ ಆಗಿದ್ದರು. ವಿಷ್ಣುವರ್ಧನ್ ಕೇಳಿದ್ರೆ ಹೇಗಿದ್ದಾರ ಪ್ರಭಾಕರ್? ಚೆನ್ನಾಗಿದ್ದಾರೆ ಸರ್. ನಾಟಕ ಮುಗಿದು ಮನೆಗೆ ಬಂದೆ, ಪ್ರಭಾಕರ್ ತೀರೋದ್ರು ಅಂತ. ಅದೇ ಕಾರಣ ಹಾಗೆ ಸಾಮಾನೆಲ್ಲ ಕಾರಲ್ಲೇ ಇತ್ತು. ನಾನು ನನ್ನ ಮಗ ಓಡೋದ್ರೆ ಅಲ್ಲಿ ನಮ್ಮ ಪ್ರಭಾಕರ್ ನಮ್ಮನ್ನು ಬಿಟ್ಟು ಹೊರಟೋಗಿದ್ರು. ಅಲ್ಲೇ ಇದ್ದು ಅವರ ಬಾಡಿಯನ್ನು ತೊಗೊಂಡು ರಾತ್ರಿ 3:03ವರೆಗೆ ಅವ್ರ ಮನೆಗೆ ಬಂದು ನೆಕ್ಸ್ಟ್ ಡೇ ಎಲ್ಲ ಆಯಿತು. ಹೆಗ್ಗದೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿದ್ದೀನಿ, ನೀವು ಮಾಡಿ. ಇಡೀ ಬದುಕನ್ನು ತೆಗೆದುಕೊಂಡ್ರೆ ನೀವು ಒಂದಿಷ್ಟು ವರ್ಷ ಕೆಲಸ ಮಾಡೋಕ್ಕೆ ಆಗಲ್ಲ, ಅಜ್ಞಾತವಾಸ ಥರ ಆಗ್ಬಿಡುತ್ತೆ ನಿಮ್ಮ ಜೀವನ. ಸೊ ಅದು ಏನಾಯಿತು, ಅಂಥ ದುರಂತ ಏನದು? ಸೊ ಆ ಒಂದಿಷ್ಟು ವರ್ಷಗಳನ್ನು ಯಾವ ರೀತಿ ಕಳೆದ್ರಿ ನೀವು ಅಂತ? ಅದೇ ನಾನು ಹೀಗೆ ಡೈರೆಕ್ಟರ್ ಆಗಿರ್ಬೇಕಾದ್ರೆ ನಾನು ನಮ್ಮ ಓಂ ಪ್ರಕಾಶ್ ರಾವ್ ಒಳ್ಳೆ ನಿರ್ದೇಶಕರು, ಅವ್ರ ಬಗ್ಗೆ ಗೊತ್ತು. ಓಂ ಪ್ರಕಾಶ್ ರಾವ್ ನನ್ನ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದ. 5-6 ಪಿಕ್ಚರಲ್ಲಿ ನನಗೆ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ಅವನು ದೊಡ್ಡ ಡೈರೆಕ್ಟರ್ ಆದಮೇಲೆ ನಾನು ಅವನ ಹತ್ರ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಸೇರಿಕೊಂಡೆ. ಅವನು ಡೈರೆಕ್ಟ್ರು, ನಾನು ಅವನಿಗೆ ಅಸಿಸ್ಟೆಂಟ್ ಆಗಿದ್ದೆ. ತಪ್ಪೇನು, ಕೆಲಸ ಮಾಡಬೇಕು, ಅವನು ನನ್ನ ಗುರುಗಳೇ ಅಂತಲೇ ನೋಡ್ತಿದ್ದ. ಆ ಥರ ಅವರ ಎಲ್ಲ ಚಿತ್ರಗಳಲ್ಲೂ ನನಗೆ ಪ್ರಾಧಾನ್ಯತೆ, ಚೇರಾಗಿ ಕೂಡಿಸ್ಬಿಟ್ಟು ಅಣ್ಣ ನೀವು ಕೂತ್ಕೊಳ್ಳಿ, ನಿಧಾನಕ್ಕೆ ಕೆಲಸ ಮಾಡಿ ಅಂತೆಲ್ಲ ಹೇಳ್ತಿದ್ದ. ಹಲವಾರು ಚಿತ್ರಗಳು ಹೀಗೆ ನೋಡೋಕ್ಕಾದ್ರೆ ಮಾಲಾಶ್ರೀ ಅವ್ರದ್ದು ನಾವು ಒಂದು ಪಿಕ್ಚರ್ ಮಾಡಿದ್ವಿ. ಮಾಲಾಶ್ರೀ ಅವರ ಒಂದು ಚಿತ್ರ ಕಿರಣ್ ಬೇಡಿ. ಆ ಚಿತ್ರದಲ್ಲಿ ಫೈಟು ಅದು ಇದು ತೆಗಿಬೇಕಾದ್ರೆ ನನಗೆ ನಮ್ಮ ಓಂ ಪ್ರಕಾಶ್ನಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋರು. ಆ ಫೈಟ್ ಸೀಕ್ವೆನ್ಸ್ ತೆಗಿತಾ ಇರ್ಬೇಕಾದ್ರೆ ಚೇಸಲ್ಲಿ ನಾನು ಒಂದು ಕ್ಯಾಮ್ರಾ ಹತ್ರ ನಿಂತಿದ್ದರೆ, ಸ್ಟಡಿ ಕ್ಯಾಮ್ ಅಂತ ಒಂದು ಕ್ಯಾಮ್ರಾ, ಲೋ ಆ್ಯಂಗಲಲ್ಲಿ ಒಂದು ಕ್ಯಾಮ್ರಾ, ಕ್ರೇನಲ್ಲಿ ಒಂದು ಕ್ಯಾಮ್ರಾ, ಕಾರು ಹೀಗೆ ಪಲ್ಟಿ ಹೊಡ್ಕೊಂಡು ಬರಬೇಕು. ಆ ಕಾರ್ಗೆ ರೋಪ್ ಸುತ್ತಬಿಟ್ಟು ಗಾಡಿ ಎಳ್ಕೊಂಡೋಗುತ್ತೆ. ಕಾರಿಗೆ ಬರಬೇಕಾದ್ರೆ ಆ ರೋಪ್ ಸುತ್ತಿದ್ದು ಹೆಚ್ಚು ಕಮ್ಮಿ ಆಗಿ ಹೋಗಲ್ಲೊಂದು ಗೋಡೆ ಹೊಡೆದು ಹಿಂಗೆ ಬಂದ್ಬಿಡ್ತು. ನಾವೆಲ್ಲೋ ಇದ್ದು ಕ್ಯಾಮ್ರಾ ಹಿಂಗೆ ತಿರುಗಿ ನೋಡ್ತಾ ಇದ್ದೀನಿ, ಕಾರ್ ಮೇಲೆ ಬರ್ತಾಯಿದೆ. ಅಯ್ಯೋ ಅಂತ ಹಾಗೆ ಬಗ್ಗದೆ ಆ ಕಾರು ಭಾಗ ಮುಂದೆ ಬಂದು ಬಿದ್ದು ನನ್ನ ಕಾಲು 3 ಪೀಸ್ ಆಗೋಯ್ತು. ಇಲ್ಲಿ ಒಂದು ಏಟು ಬಿದ್ದು ಮುಖ ಫುಲ್ ಬ್ಲಡ್ ಆಗೋಯ್ತು. ನಾನು ತೊಗೊಂಡು ಕಾರಲ್ಲಿ ತುಂಬಿದಾಗ ನನ್ನ ಮುಖ ಫುಲ್ ಬ್ಲಡ್ಡು ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡ್ತು. ಸರಿಗಮ ವಿಜಯ್ ಸ್ಪಾಟ್ ಔಟ್ ಅಂತ. ಆಮೇಲೆ ಆಪ್ರೇಷನ್ ಆಯಿತು. ಹಲವಾರು ವರ್ಷ ಅದೇ ಇವತ್ತಿಗೂ ನಾನು ಆ ಒಂದು ನೋವನ್ನು ಅನುಭವಿಸ್ತಾ ಇದ್ದೀನಿ. ಹಲವಾರು ವರ್ಷ ನನಗೆ ಕೆಲಸ ಇಲ್ಲದೆ ನನ್ನ ಮನೆಯಲ್ಲೇ ಕಾಲ ಕಳಿಬೇಕಾಯಿತು. ನಮ್ಮ ಜೀವನ ಹೇಗೆ ಕಳಿಬೇಕು ಅಂದರೆ ದುಡ್ಡಿನ ಒಂದೇ ಅಲ್ಲ, ನಾವು ಮನೇಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಏನಾದರೂ ಮಾಡ್ತಾ ಇರ್ಬೇಕು ಕಲಾವಿದರಾಗಿ. ನಾನು ಬರೀ ಆ್ಯಕ್ಟಿಂಗ್ ಒಂದೇ ಅಲ್ಲ, ಡೈರೆಕ್ಷನ್ನು, ಸ್ಕ್ರಿಪ್ಟ್ ರೈಟು ಎಲ್ಲ ಕಡೆ ಇದ್ದಲ್ಲ. ಯಾವಾಗ ಕಾಲು ನಾನು ಕುಂಟೋದಕ್ಕೆ ಶುರು ಮಾಡಿದೆ ಆವಾಗ ಆಟೋಮೆಟಿಕ್ಕಾಗಿ ನನ್ನ ಕೆಲಸಕ್ಕೆ ಕರೆಯೋದು ಕಮ್ಮಿ ಆಯಿತು. ಕಾರಣ ಪಾಪ ಅವ್ರ ಕೈಲಾಗಲ್ಲ, ಅವ್ರ ಕಾಲು ಸರಿ ಇಲ್ಲ. ಈಗ ಒಬ್ಬ ಡೈರೆಕ್ಟರ್ ಅಂದರೆ ಡೈರೆಕ್ಟ್ರಿಗಿಂತ ಆ್ಯಕ್ಟಿವ್ ಆಗಿರಬೇಕು ಅವನು. ಹಳ್ಳ ಅಂದರೆ ಹಳ್ಳದಲ್ಲಿ ಇಳಿಬೇಕು, ಬೆಟ್ಟ ಹತ್ತಬೇಕು ಅಂದರೆ ಹತ್ತಬೇಕು, ನನಗೆ ಆಗಲ್ಲ. ಸೊ ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹಲವಾರು ಜನ ನನಗೆ ಕೆಲಸ ಕೊಡದೆ ಇದು ಮಾಡಿದ್ರು. ನಾನು ವಿಧಿ ಇಲ್ಲದೆ ನನ್ನ ಇದೆಲ್ಲ ನಾನು ಅನುಭವಿಸ್ಬೇಕಾಯ್ತು ಅಂತ ಮನೆಯಲ್ಲೇ ಹಲವಾರು ದಿವಸ ಕಾಲ ಕಳೆತು. ನಮ್ಮ ಮನೆಯಲ್ಲಿ ಸಾಕಷ್ಟು ಅನುಕೂಲಗಳು ಇರೋದರಿಂದ
ಆ ದೇವ್ರ ದಯೆಯಿಂದ ನಾನು ಎಲ್ಲೂ ಹೋಗಿ ಏನು ಇದು ಕೇಳದೆ ಸಂತೋಷವಾಗಿ ಇವತ್ತಿನವರೆಗೂ ಕಾಲ ಕಳೀತಾ ಇದ್ದೀನಿ. ಅದಾದಮೇಲೆ ಮತ್ತೆ ನೀವು ಯಾವ ಸಿನಿಮಾದ ಮೂಲಕ ಕಮ್ ಬ್ಯಾಕ್ ಆಗಿದ್ರಿ ಸರ್? ಅದಾದಮೇಲೆ ಹಲವಾರು ಪಿಕ್ಚರ್ ಮಾಡಿದೆ ನಾನು. ಓಂ ಪ್ರಕಾಶ್ ಪಿಕ್ಚರ್ ಹಲವಾರು ಮಾಡಿದೆ, ದರ್ಶನ್ ಅವ್ರದ್ದು ಒಂದು 5 ಪಿಕ್ಚರ್ ಮಾಡಿದೆ, ಸುದೀಪ್ದೊಂದು ಪಿಕ್ಚರ್ ಮಾಡಿದೆ. ಕಾಲು ಹಿಂಗಿದ್ದರೂ ನಾನೆಲ್ಲ ಚಿತ್ರದಲ್ಲೂ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೆ. ಏಕೆ ಓಂ ಪ್ರಕಾಶ್ ಅವ್ರನ್ನೇ ಮಾಡ್ತಿದ್ದೆ, ಕಾರಣ ಅವ್ರಿಗೆ ನನ್ನ ಕಷ್ಟ ಗೊತ್ತು. ನಾನೊಂದು ಮಾನಿಟ್ರ್ ಮುಂದೆ ಕೂಡಿಸ್ಬಿಡೋರು. ಈಗ ಇತ್ತೀಚೆಗೆ ಒಂದು ಹೊಸ ಸಿನಿಮಾ ಮಾಡಿದೆ, ಜೀವನ ಜೋಕಾಲೆ ಅಂತ. ಇದಕ್ಕೆ ಮುಂಚೆ ಎಲ್ಲ ಹೊಸ ಕಲಾವಿದರು, ನಾರಾಯಣ ಸ್ವಾಮಿ ಅಂತ ಡೈರೆಕ್ಟ್ರು. ನಾನು ಇದ್ರ ಮುದ್ದೆ ಕೂತ್ಕೊಳ್ಳೋದು ಹೇಳ್ಕೊಡೋದು ಈಗಲೂ. ಆಮೇಲೆ ಸ್ಕ್ರಿಪ್ಟ್ ಹಲವಾರು ಸ್ಕ್ರಿಪ್ಟ್ಗಳು. ಮೊನ್ನೆ ಯಾವುದೋ ಚಿನ್ನದಂಥ ಹುಡುಗ ಹೋಗಿ 1-2-3 ಡೇಸ್ ಆ್ಯಕ್ಟ್ ಮಾಡಿದೆ. ಆಮೇಲೆ ಹಳ್ಳಿಯಿಂದ ಬಂದ ಹೈದ ಅಂತ ಮಾಡಿದೆ. ಆಮೇಲೆ ಈಗ ಯಾವುದು ಗೌಡ್ರ ಮಕ್ಕಳು ಅಂತ ಮಂಡ್ಯ ಪ್ರೊಡ್ಯೂಸರ್ ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ಮಾಡಿ ರೆಡಿಯಾಗಿಟ್ಟೆ. ಅಷ್ಟೊತ್ತಿಗೆ ಕೊರೋನಾ ಬಂದು ಇದಾಗ್ಬಿಡ್ತು. ಸ್ಕ್ರಿಪ್ಟು ರೆಡಿಯಾಗಿದೆ, ಇದು ಮುಗಿದ ಮೇಲೆ ಮೋಸ್ಟ್ಲಿ ಮಾಡ್ಬೋದು. ಅದಕ್ಕೆ ನಾನೇ ಕೋ ಡೈರೆಕ್ಟ್ರು. ಒಂದು ಕಾಮಿಡಿ ರೂಪ. ಅದಕ್ಕೆ ಆ್ಯಕ್ಚುಲಿ ಊರಲ್ಲೊಬ್ಬ ಕುಡುಕನ ಪಾತ್ರ. ಅದರಲ್ಲಿ 50 ವರ್ಷ ಕುಡಿದು ಗೋಲ್ಡನ್ ಜೂಬ್ಲಿ, ನನ್ನ ಇಂಟ್ರಡಕ್ಷನ್ನೇ ಗೋಲ್ಡನ್ ಜೂಬ್ಲಿ ಪೇಟ ಇಟ್ಕೊಂಡು ಬಂದರೆ ಎಲ್ಲರೂ ನನ್ನ ಹಾಗೆ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಟ್ ಮಾಡಿದ್ರೆ ನಮ್ಮ ಸರ್ಕಾರ ಯಾವತ್ತೂ ಸ್ಥಿರವಾಗಿರುತ್ತೆ, ಹಾಗೆ ಹೇಗೆ ಅಂತ ಕಾಮಿಡಿಯಾಗಿ ಏನೇನೋ ಮಾಡಿದ್ದೀನಿ. ನೋಡಬೇಕು. ಒಟ್ಟು ಇದುವರೆಗೆ ಎಷ್ಟು ಸಹಾಯಕ ನಿರ್ದೇಶಕರಾಗಿ ಸಿನಿಮಾಗಳನ್ನು ಮಾಡಿದ್ದೀರಾ, ಮತ್ತು ನಿಮ್ಮ ನಿರ್ದೇಶನ ಸಿನಿಮಾಗಳಿದೆಯಾ, ಮತ್ತು ನೀವು ಒಟ್ಟು ಎಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೀರಾ? ಸಹಾಯ ನಾನು ಇದುವರೆಗೂ ಒಂದು 329 ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ನಾನು ಆ್ಯಕ್ಟ್ ಮಾಡಿರೋ ಎಲ್ಲ ಚಿತ್ರದಲ್ಲೂ ಆಲ್ಮೋಸ್ಟ್ ಎಲ್ಲದರಲ್ಲೂ ಕೋ ಡೈರೆಕ್ಟರ್ ಆಗಿದ್ದೀನಿ. 100-150 ಚಿತ್ರದಲ್ಲಿ ಸಹ ನಿರ್ದೇಶಕರಾಗಿದ್ದೀನಿ. ನನಗೆ ತುಂಬ ಇದರಲ್ಲಿ ಸ್ಕೋಪ್ ಕೊಟ್ಟವರು ಅಂದರೆ ಪ್ರಭಾಕರ್ ಅವರು ನನಗೆ ಪ್ರೋತ್ಸಾಹ ಕೊಡೋರು, ನಮ್ಮ ಓಂ ಪ್ರಕಾಶ್ ರಾವ್ ಕೊಡೋರು. AT ರಘುವರ್ ಚಿತ್ರದಲ್ಲೂ ಒಳ್ಳೊಳ್ಳೆ ಪಾತ್ರ ಮಾಡಿದ್ದೀನಿ. ಹಲವಾರು ಜನ ನನ್ನ ಮೊದಲು ಗೊತ್ತಿರಲಿಲ್ಲ, ಸ್ವಲ್ಪ ಎಸ್ಟಾಬ್ಲಿಷ್ ಆದಮೇಲೆ ಎಲ್ಲರೂ ನನಗೆ ಕರೆದು ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟಿದ್ದಾರೆ. ಇವತ್ತು ನನಗೆ ಹಲವಾರು ಜನ ಕರೀತಾರೆ. ಬಟ್ ಈಗಲೇ ಮೊನ್ನೆ ಯಾವುದೋ ಒಂದು ಸಿನಿಮಾಕ್ಕೆ 22 ದಿನ ಇದು ಶಿವಮೊಗ್ಗದತ್ತ ತೀರ್ಥಹಳ್ಳಿ ಹೊಸ ಟೀಮ್ ಒಂದು ಬಂತು, ಮೊನ್ನೆ ಕೋ ಡೈರೆಕ್ಟ್ರಾಗಿ ಮಾಡಿ ಎಲ್ಲ ಹೊಸಬ್ರಿದ್ದಾರೆ ಅಂತ ಈಗ 1 ತಿಂಗಳ ಕೆಳಗೆ. ಬಟ್ ಇಲ್ಲಿ ವಾತಾವರಣ ಈ ಕರೋನಾ ಅದರಿಂದ ಮನೆಯಲ್ಲಿ ಬಿಡಲಿಲ್ಲ, ಬೇಡ ಹೋಗಬೇಡಿ ಅಲ್ಲಿ ತೀರ್ಥಹಳ್ಳಿ ಅವೆಲ್ಲ ಬೇಡ, ಅಷ್ಟು ದೂರ, ಬೆಂಗಳೂರಲ್ಲಾದರೆ ಮಾಡ್ಬೋದು, ಅಲ್ಲಿ ಬೇಡ ಅಂತ ಹೇಳಿದ್ರು. ಸುಮ್ಮನೆ ಆಗ್ಬಿಟ್ಟೆ. ಈಗಲೂ ಕೆಲವಾರು ಅವಕಾಶಗಳು ಬರ್ತಾರೆ. 2 ದಿವಸ 3 ದಿವಸ 5 ದಿವಸ ಪಾತ್ರ ಮಾಡ್ಕೊಂಡು ಬರ್ತಾಯಿದ್ರಿ. ಸೀರಿಯಲ್ಲು ಬಗ್ಗೆ ಅಂದರೆ ನಾನು ನನ್ನ ಬೆಲುಬೋಲದ ಮನೆಯಲ್ಲಿ ಟೈಮಲ್ಲಿ ನಮ್ಮ ಜೊತೆ ನಾರಾಯಣ ಸ್ವಾಮಿ ಅಂತ ಇನ್ನೊಬ್ಬರು ನನ್ನ ಸ್ನೇಹಿತ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ಅವರು ವಿಧಾನಸೌಧದಲ್ಲಿ ಕೆಲಸ ಮಾಡೋರು. ಅವರು ಹಲವಾರು ಕಿರುತೆರೆಯಲ್ಲಿ ಸೀರಿಯಲ್ಸ್ ಮಾಡೋರು. ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಅವರು ಗೌರ್ಮೆಂಟ್ ಕೆಲಸದಲ್ಲಿರೋದ್ರಿಂದ ಅವರು ಡೈರೆಕ್ಷನ್ ಮಾಡೋಕ್ಕಾಗಲ್ಲ ಅಂತ ನನ್ನ ಬಗ್ಗೆ ಅವ್ರಿಗೆ ಗೊತ್ತಿರೋದ್ರಿಂದ ನನಗೆ ನೀನೇ ಡೈರೆಕ್ಟ್ ಮಾಡು ಅಂತ ನನಗೆ ಕೊಟ್ಬಿಟ್ರು. ನಾನು ಹಲವಾರು ಸಂಧ್ಯಾರಾಗ, ಜೀವನ ಜೋಕಾಲೆ, ಋಣಾನುಬಂಧ, ಸಿಂಗಾಪುರ್ ಅಳಿಯ, ಮಾವ ಅಳಿಯನ ಕಿತ್ತಾಟ, ಅತ್ತೆಗೆ ತಕ್ಕ ಮಗ, ಈ ಥರ ಹಲವಾರು ಹೆಚ್ಚು ಕಮ್ಮಿ ಒಂದು 2,500-3,000 ನಾನು ಮೊದಲು ಮಾಡ್ತಾಯಿದ್ದು. DD1 ತುಂಬ ಮಾಡಿದ್ದೆ. DD1ಗೆ ಅವರು ಅವಾಗ ಅವಕಾಶ DD1ಗೆ ಮಾಡಿದೆ. ಚಿತ್ರರಂಗ ಅದಕ್ಕೆ ಏನು ವ್ಯತ್ಯಾಸ ಇಲ್ಲ. ಅದೊಂದು ಸ್ಮಾಲ್ ಯೂನಿಟ್, ಒಂದು 15-20 ಜನ ಕೆಲಸಗಾರರು. ಚಿತ್ರರಂಗ ಅಂದರೆ 150-200 ಜನ ಇರ್ತಿದ್ದಾರೆ. ಈ ನಮ್ಮ ಮನೆಯಲ್ಲೇ ನಾನು ಹಲವಾರು ಸೀರಿಯಲ್ಗಳನ್ನು ಮಾಡಿದೆ. ನಾನು ಡೈರೆಕ್ಷನ್ ಮಾಡಿದ್ದೀನಿ, ಪಾತ್ರನೂ ಮಾಡಿದ್ದೀನಿ. ಇಲ್ಲ ಈಗ ಇದು ಈಗ ಯಾವುದೂ ಇಲ್ಲ. ಅದೇ ಮೊನ್ನೆ ಯಾವುದೋ ಒಬ್ಬರು ಬಂದು ಮಾತಾಡ್ಬಿಟ್ಟು ಹೋಗಿದ್ದಾರೆ, ಇದು ಮುಗಿಲಿ ಅಂತ ಹೇಳಿದ್ದಾರೆ. ಹಲವಾರು ನಮ್ಮ ಮ್ಯಾನೇಜರ್ಗಳು, ಹಳೆ ಮ್ಯಾನೇಜರ್ಸ್ ಇರ್ತಾರಲ್ಲ, ಅವರು ನಮ್ಮ ಬಗ್ಗೆ ಗೊತ್ತಿರೋರು ಕರೆದು ಈಗಲೂ ಪಾತ್ರಗಳನ್ನು ಮಾಡಿ ಅಂತಾರೆ. ಅವ್ರಿಗೆಲ್ಲ ಹೇಳೋದು ವಿಷಯ ಇಷ್ಟೇ, ನನ್ನ ಕೈನಲ್ಲಿ ಓಡೋಕ್ಕಾಗಲ್ಲಪ್ಪ, ಜೋರಾಗಿ ಮೆಟ್ಲು ಇಳಿಯೋಕ್ಕಾಗಲ್ಲ, ಈ ಥರ ಯಾವುದೋ ಕ್ಯಾರೆಕ್ಟರ್ ಇದ್ದರೆ ಕೊಡಿ ಮಾಡ್ತೀನಿ ಅಂತ ಹೇಳಿ ನನಗೆ ಹಲವಾರು ಪ್ರಶಸ್ತಿಗಳು ಬಂತು. ಅಂದರೆ ದೊಡ್ಡ ದೊಡ್ಡ ಪ್ರಶಸ್ತಿ ಬಗ್ಗೆ ಹೇಳೋದಂದರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಮೇಲೆ BBMP ಅವರು ಕೆಂಪೇಗೌಡ ಪ್ರಶಸ್ತಿ ಬಂತು. ಇನ್ನೊಂದು ಈಗ ಒಂದು ಪ್ರಶಸ್ತಿ ಅನೌನ್ಸ್ ಮಾಡಿದ್ರು, ತೆಲುಗು
ತೆಲುಗು ಇದು ಪ್ರಶಸ್ತಿ ಬರುತ್ತೆ, ಶ್ರೀ ಕೃಷ್ಣದೇವರಾಯ ಪ್ರಶಸ್ತಿ ಅಂದ್ಬಿಟ್ಟು ತೆಲುಗು ಸಂಘದವರು ಎನ್ ಟಿ ರಾಮರಾವ್ಗೆ, ನಾಗೇಶ್ವರವ್ರಿಗೆ ಅಥವಾ ದೊಡ್ಡ ದೊಡ್ಡ ಇವರಿಗೆ ಕೊಡಬೇಕಾಗಿದೆ ಪ್ರಶಸ್ತಿ. ಈ ವರ್ಷ ಕನ್ನಡದಲ್ಲಿ ಹಾಸ್ಯ ನಟ ನಾನು, ತೆಲುಗಲ್ಲಿ ಹಾಸ್ಯ ನಟ ಆಲಿ, ಇದು ಬಂದು ಎಲ್ಲ ರೆಡಿಯಾಗಿತ್ತು ಮಾರ್ಚ್ ತಿಂಗಳಲ್ಲಿ. ಬಟ್ ನಮಗೇನಾಯಿತು ಅಂದರೆ ಈ ಕೊರೋನಾ ಬಂದುಬಿಟ್ಟು ಜೂನ್ 23ಕ್ಕೆ ಹೋಯ್ತು, ಅದು ಹೋಯ್ತು. ಈಗ ನವಂಬರಲ್ಲಿ ಮಾಡೋಣ ಅಂತ ಹೇಳಿದರೆ ಕನ್ನಡದಿಂದ ಹಾಸ್ಯ ನಟ ನಾನು, ತೆಲುಗಿಂದ ಆಲಿ, ಶ್ರೀ ಕೃಷ್ಣದೇವರಾಯ ಪ್ರಶಸ್ತಿ ಅಂತ ಬಹಳ ದೊಡ್ಡ ಪ್ರಶಸ್ತಿ ಅದೊಂದು ಬಂದಿದೆ. ಇನ್ನು ಎಲ್ಲ ಸಂಘ ಸಂಸ್ಥೆಗಳವರು ನನಗೆ ಕರೆದು ಸಾಕಷ್ಟು ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಆ ಡಾಕ್ಟ್ರೇಟ್ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಈ ಚರ್ಚ್ ಅಂದರೆ ಗೊತ್ತಲ್ಲ, ಈ ಚರ್ಚಲ್ಲಿ ಕನ್ನಡದ ಬಗ್ಗೆ ಪ್ರೇಯರ್ ಮಾಡೋರು. ಕಂಟೋನ್ಮೆಂಟಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಒಬ್ಬರು ಇದ್ದಾರೆ. ಅವರು ಒಂದು ಕಾಲದಲ್ಲಿ ಪ್ರಭಾಕರ್ ಹತ್ರ ಆತ ಫೈಟ್ರಾಗಿದ್ದ, ಅವರು ಡಿಸ್ಟ್ರಿಬ್ಯೂಷನ್ನಲ್ಲಿ ಕೆಲಸ ಮಾಡ್ತಿದ್ದ. ಅವ್ರದ್ದೊಂದು ಚರ್ಚು, ಅಲ್ಲಿ ಬರೀ ಕನ್ನಡದಲ್ಲೇ ಪ್ರೇಯರ್ ಮಾಡೋದು. ಅಲ್ಲಿ ನನ್ನ ಎರಡು ಫಂಕ್ಷನಿಗೆ ಚೀಫ್ ಗೆಸ್ಟಾಗಿ ಕರ್ಕೊಂಡು ಹೋದಾಗ ನಾನು ಅವರಿಗೆ ಸರಿಗಮ ನಾಟಕ ಎಲ್ಲ ತೋರಿಸಿದೆ. ಅಲ್ಲಿರೋ ಫಾದರು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ನೋಡಿದ್ರು. ಆಮೇಲೆ ನಾನು ಬಿಡುವಿದ್ದಾಗ ಅಲ್ಲೋಗಿ ಕನ್ನಡದ ಕಾಮಿಡಿ ಸ್ಕಿಟ್ಗಳು, ಕನ್ನಡದ ಬಗ್ಗೆ ಮಾತಾಡೋಕ್ಕೆ, ಕನ್ನಡದ ಕಾಮಿಡಿ ಡ್ರಾಮಾ ಅದು ಇದೆಲ್ಲ ಹೇಳಿಕೊಟ್ಟು ಅವರು ಸ್ವಲ್ಪ ಆತ್ಮೀಯನಾದೆ. ಅಲ್ಲಿರೋರು ಹೇಳಿದ್ರು, ನೀವು ಇಷ್ಟೆಲ್ಲ ಮಾಡ್ತೀರಾ, ನಮ್ಮದೊಂದು ಯೂನಿಟ್ ಇದೆ, ಅಲ್ಲಿಗೆ ನೀವು ಡಾಕ್ಟ್ರೇಟ್ ಕೊಡಬೇಕು ಅಂತಿದ್ದೀವಿ. ಕೊಡಿ ಸರ್, ನಿಮ್ಮ ಸಂತೋಷ. 1 ವರ್ಷ ಆಯಿತು ಕೊಡ್ತೀವಿ ಅಂದರು, ಕೊಡಲಿಲ್ಲ. 2 ವರ್ಷ ಆಯಿತು ಕೊಡಲಿಲ್ಲ. ಆಮೇಲೆ ಏನೋ ದೊಡ್ಡ ಮನಸ್ಸು ಮಾಡಿ ಅವರೇ ಕರೆದು ನನಗೆ ಡಾಕ್ಟ್ರೇಟ್ ಪ್ರಶಸ್ತಿನ ಕೊಟ್ಟರು. ಅಂಬರೀಷ್ ಬಗ್ಗೆ ಎಲ್ರಿಗೂ ಗೊತ್ತಿರೋರೆ, ಬಹಳ ಒಳ್ಳೆ ಸ್ನೇಹಜೀವಿ, ಒರಟಾಗಿ ಮಾತಾಡಿದ್ರು, ಬಹಳ ಪ್ರೀತಿಯಿಂದ ಬರೋರು. ನನ್ನ ಕಂಡ್ರೆ ಬಹಳ ಪ್ರೀತಿ. ಯಾಕೆಂದರೆ ವಿ ಸೋಮಶೇಖರ್ ಅಂತ ದೊಡ್ಡ ವ್ಯಕ್ತಿ, ಅವ್ರ ಹತ್ರ ಕೆಲಸ ಮಾಡಿದವನು ನಾನು. ಅಂಬರೀಷ್ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೆ. ನಾವೊಂದು ಪಿಕ್ಚರ್ ಯಾವುದಾದ್ರು ಅಂದರೆ ಅಣ್ಣಾವರು ಅಂತ ಒಂದು ಪಿಕ್ಚರ್ ಮಾಡಿದ್ವಿ. ದರ್ಶನ್, ಅಂಬರೀಷು ಇಬ್ಬರು ಸ್ನೇಹಿತರು. ಅಂಬರೀಷ್ ಅವ್ರು ಮೈಸೂರಲ್ಲಿ ಹೋಟ್ಲಲ್ಲಿ ಮಲಗಿರ್ಬೇಕಾದ್ರೆ ಶಾರ್ಟ್ ರೆಡಿ ಅಂಬರೀಷನ್ನು ಕರಿಬೇಕು ಅಂದರೆ ಎಲ್ಲ ಹೆದರೋರು. ನಾನು ಅಂಬರೀಷ್ ಹೋಟ್ಲಿಗೆ ಹೋಗಿ ಬಾಗಿಲು ತಟ್ಟಿ ತೆಗೆದು ಅಂಬರೀಷ್ ಮಲಗಿದ್ರೆ ಯಾವ ಟವಲ್ ಸುತ್ಕೊಂಡಿದ್ರೆ ಎಳ್ಕೊಂಡೋಗಿ ಬಾತ್ರೂಮಲ್ಲಿ ತಳ್ಳಿ ಸ್ನಾನ ಮಾಡಿಸಿ ಕರ್ಕೊಂಬೋಳೆ ಮಗನೇ, ನನ್ನ ಯಾರು ಎಬ್ಸಲ್ಲ, ಇಷ್ಟೆಲ್ಲ ಎಬ್ಸಿ ಇದು ಮಾಡ್ತೆ ಹಾಟ್ಬಿಟ್ಟು ಅಂತ ಬೈದು. ನಾನೊಬ್ಬನೇ ಅಷ್ಟು ಧೈರ್ಯವಾಗಿ, ನನಗೆ ಸಂದೇಶ್ ನಾಗರಾಜ್ ಅವ್ರು ಹೇಳ್ತಿದ್ರು, ನೀನೇ ಕಣೆ ಅವ್ರು ನಂಗೆ ಎಬ್ಸಿ ಕರ್ಕೊಂಬರೋನು, ನಮ್ಮ ಸಿನಿಮಾದಲ್ಲಿ ಯಾಕೆ ನೀನು ಮಾಡಲ್ಲ ಅಂತ ಹೇಳ್ತಿದ್ರು. ಮಧ್ಯಾಹ್ನ ಅವ್ರು ಮಲಗಿಬಿಡೋರು ಅಂಬರೀಷ್ ಅವ್ರು ಮಲಗಿಬಿಟ್ರೆ ಅವ್ರನ್ನ ಎಬ್ಸಕ್ಕೆ ಭಯ ಪಡೋರು ಎಲ್ಲರೂ. ನಾನು ಕೈನಲ್ಲಿ ಒಂದು ಗ್ಲಾಸ್ ಟೀ ತೊಗೊಂಡೋಗಿ ಇಟ್ಕೊಂಡು, ಗುರುವೇ ಟೀ ರೆಡಿ ತಗೋ, ನನ್ನ ಮಗನೇ ಶಾರ್ಟ್ ರೆಡಿ ಅಂತ ಹೇಳು, ಮೊದಲು ಟೀ ಆಮೇಲೆ ಶರ್ಟ್ ಎದ್ದೋಳು ಅಂದ್ಬಿಟ್ಟು ಅವ್ರಿಗೆ ಟೀ ಕೊಡಿಸಿ ಆಮೇಲೆ ಶಾರ್ಟ್ ಮತ್ತು ಬಹಳ ಆತ್ಮೀಯ. ವಿಷ್ಣು ಸರ್ ಅಂತೂ ನನ್ನ ಬಗ್ಗೆ ಬಹಳ ಪ್ರೀತಿ. ನಮ್ಮ ಸರಿಗಮ ನಾಟಕ ನೋಡಿದ್ಮೇಲೆ ಬಹಳ ಸಂತೋಷ ಅವರಿಗೆ. ನಿಜವಾಗ್ಲೂ ವಿಜಯ್ ಅವರೇ, ನೀವಿಷ್ಟು ಇದರಲ್ಲಿ ಎಲ್ಲ ಥರದ ಕಷ್ಟಪಟ್ಟು ಫ್ಯಾಕ್ಟ್ರಿಲಿ ಇದ್ಕೊಂಡು ನಾಟಕ ಮಾಡಿ ಸೀರಿಯಲ್ ಮಾಡಿ ಎಲ್ಲ ಕಡೆ ಇದ್ದೀರಾ. ಖಂಡಿತ ನಿಮಗೆ ಜೀವನ ಒಳ್ಳೆಯದಾಗಬೇಕು. ಹಾಗೆ ಅಂದರೆ ನನಗಿಂತ ವಿಷ್ಣು ಸಾರು 2 ವರ್ಷ ವಯಸ್ಸಲ್ಲಿ ಚಿಕ್ಕವರು. ನನಗೆ 60ನೇ ವರ್ಷದಲ್ಲಿ ಮನೇಲಿ ಒಂದು ಹೋಮ ನಡೀತಾ ಇರಬೇಕಾದ್ರೆ ನಾವು ಒಂದು ಫೋನ್ ಮಾಡಿ, ಏನು ಮಾಡ್ತಿದ್ದೀಯ ಅಂದರೆ ಮನೇಲಿ ಹೋಮ ಮಾಡ್ತಾಯಿದ್ದೀನಿ 60 ವರ್ಷ ಅಣ್ಣ ನನಗೆ ಅಂದರೆ, ನನ್ನ ಹೆಂಡ್ತಿಗೆ ಫೋನ್ ಮಾಡಿಬಿಟ್ಟು ನೋಡಿದೆ, ನಮ್ಮ ನಾನು ವಿಜಿನ ಅಣ್ಣ ಅಂತ ಕರಿಬೇಕು, 2 ವರ್ಷ ಚಿಕ್ಕವನು ನಾನು, ಅವ್ರಿಗೆ 60 ವರ್ಷ, ನನಗೆ 58 ಅನ್ನೋರು. ಬಹಳ ಆತ್ಮೀಯರು, ಬಹಳ ಒಳ್ಳೆಯ ವ್ಯಕ್ತಿಗಳು. ನಾನು ಅವರು ಇವರು ಮೂರು ಅದು ಯಾವುದದು ದಿಗ್ಗಜರು. ಆ ಚಿತ್ರದಲ್ಲಿ ಒಂದು 28 ದಿವಸ ಮೈಸೂರಲ್ಲಿ ಅಂಬರೀಷು, ನಾನು, ವಿಷ್ಣುವರ್ಧನ್ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು. 28 ದಿವಸ ಒಂದೇ ಕಡೆ, ಆ ಕುಚುಕು ಹಾಡಲ್ಲಿ ಎಲ್ಲ ಕಡೆ ದಿನ ಬೆಳಗಾದರೆ 28 ದಿವಸ ಒಂದೇ ಕಡೆ ಕೆಲಸ ಮಾಡ್ತಾರೆ. ಬಹಳ ಒಳ್ಳೆಯ ವ್ಯಕ್ತಿ ಸರ್ ವಿಷ್ಣುವರ್ಧನ್ ಅವರು. ಬಹಳ ಆತ್ಮೀಯರು, ಒಳ್ಳೆಯ ಸ್ನೇಹಿತರು, ಪ್ರೀತಿ ನೋಡೋರು, ಯಾರಿಗೂ ನೋವು ಕೊಡೋ ವ್ಯಕ್ತಿ ಅಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು. ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ, ಒಬ್ಬರ ಬಗ್ಗೆ ಹೊಟ್ಟೆ ಉರಿ ಪಟ್ಕೊಳ್ಳೋದಾಗಲಿ, ಒಬ್ಬರನ್ನ ರೆಕಮೆಂಡ್ ಮಾಡಿ ಅದು ಮಾಡಿ ಅವ್ರು ಕೊಡಿ, ಆ ಥರ ಏನೂ ಇಲ್ಲ. ಅಚ್ಚುಕಟ್ಟಾಗಿ ಅವರಾಯಿತು, ಅವ್ರ ಕೆಲಸ ಆಯಿತು. ನಮಗೇನಾದರೂ ಡೈಲಾಗ್ ಹೆಚ್ಚು ಕಮ್ಮಿ ಇದ್ದರೆ ಮಾಡು, ಯಾಕೆ ಅವಸರ ಪಡ್ತೀಯ, ಇನ್ನೊಂದು ಮಾನಿಟ್ರ್ ಮಾಡೋಣ, ಇರಿ ಸರ್ ಇನ್ನೊಂದು ಮಾನಿಟ್ರ್ ಮಾಡು ಅಂತ ಪಕ್ಕದಲ್ಲಿರೋ ಕಲಾವಿದರಿಗೆ ಹೆಚ್ಚಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಒಳ್ಳೆಯ ವ್ಯಕ್ತಿ. ಆಯಿತು ಸರ್, ನಮಗೂ ವಯಸ್ಸಾಯಿತು, ಹಿಂದೆ ಸಿನಿಮಾ ರಂಗದಲ್ಲಿ ಏನಿಲ್ಲ. ಯಾರಾದರೂ ಕರೆದು ಈಗಲೂ ಸ್ವಲ್ಪ ಕೈಯಾಲಿ ಕರೆದು ಪಾತ್ರ ಕೊಟ್ಟರೆ ಮಾಡ್ತೀವಿ, ಇಲ್ಲಾಂದರೆ ಬೇಡ, ಮೊಮ್ಮಕ್ಕಳ ಜೊತೆ ಆಟ ಆಡಿಕೊಂಡು ಸಂತೋಷವಾಗಿರ್ತೀವಿ ಅಷ್ಟೇ. ಹಿಂದೆ ವೆಯ್ಟ್ ಮಾಡ್ತಾಯಿರ್ತೀವಿ ಸರ್. ಫೋನ್ ನಾನು ಯಾರು ಮಾಡದೆ ಹೋದರೂ ನಾನು ಕೆಲವು ನನ್ನ ಸ್ನೇಹಿತರು ಇರ್ತಾರೆ. ಮೊನ್ನೆ ರಮೇಶ್ ಭಟ್ಟಿಗೆ ಫೋನ್ ಮಾಡಿದೆ, ಶಿವರಾಮ್ ಅಡ್ಡಿಂಗೆ ಫೋನ್ ಮಾಡಿದೆ, ಹೇಗಿದ್ದೀರಾ,
ಕೊರೋನಾ ಬಂದಿದೆ ಎಲ್ಲರೂ ಹೇಗೆ ಆ ಥರ ನಾವು ಫೋನುಗಳಲ್ಲಿ ಮಾತಾಡಿ ಎಲ್ಲರೂ ವಿಚಾರಿಸ್ಕೊತಾ ಇರ್ತೀವಿ. ಈ 4 ತಿಂಗಳಿಂದ ಎಲ್ಲರೂ ಸೇರ್ತಾ ಇಲ್ಲ. ಇಲ್ಲಾಂದರೆ ಯಾವಾಗಲಾದ್ರು ಒಂದು ಸಲ ನಾನು ಕಾರಲ್ಲಿ ಅವ್ರ ಮನೆಗೆ ಹೋಗೋದು, ಅವರು ಬರೋದು, ನಮ್ಮ ಮನೇಲಿ ಏನೋ ಸತ್ಯನಾರಾಯಣ ಪೂಜೆ ಆದರೆ ಬೇಕಾದವ್ರನ್ನೆಲ್ಲ ಕರೆಯೋದು, ಈ ರೀತಿ ಸೇರ್ಕೊತಾ ಇರ್ತೀವಿ ಅಷ್ಟೇ. ತುಮಕೂರು ಹೋಗ್ಬೇಕಾದ್ರೆ ಒಂದು ದೊಡ್ಡ ಲಕ್ಷ್ಮೀ ದೇವಸ್ಥಾನ ಇದೆ. ಇವತ್ತಿಗೂ ಆ ಲಕ್ಷ್ಮೀ ದೇವಸ್ಥಾನ ಎಲ್ರಿಗೂ ಬಹಳ ಬೇಕಾದ್ದು. ಆ ಲಕ್ಷ್ಮೀ ದೇವಸ್ಥಾನದಲ್ಲಿ ಒಂದು TV ಸೀರಿಯಲ್ಲು, ಅಂದರೆ ಲಕ್ಷ್ಮೀ ಪ್ರತ್ಯಕ್ಷವಾಗಿ ಅಲ್ಲಿ ಇಟ್ಟಿರ್ತಕ್ಕಂಥ ಹಾಲನ್ನ ಕುಡಿತಾರೆ. ಆ ಊರಿಗೆ ಒಂದು ಹಾವು ಬಂದು ದಾರಿ ತೋರಿಸುತ್ತೆ ಲಕ್ಷ್ಮೀ ದೇವಸ್ಥಾನಕ್ಕೆ. ಆ ಲಕ್ಷ್ಮೀ ಪಾತ್ರನ ತಾರಾ ಅವರು ಮಾಡಿದರು, ನಾನು ಡೈರೆಕ್ಷನ್ ಮಾಡಿದ್ದೆ. ಆ ಹಾವು ಬೆಳಿಗ್ಗೆಯಿಂದ ಬರೋದು, ಬೆಳಿಗ್ಗೆಯಿಂದ ನಾನು ಡೈರೆಕ್ಟ್ರು ಆ ಹಾವನ್ನ ಜೊತೆಲೇ ಇಟ್ಕೊಂಡು ನನ್ನ ಜೊತೆಲೇ ಹಾವನಿಗೆ ಹಿಡ್ಕೊಳ್ಳೋದು, ನಮ್ಮ ಸಿನಿಮಾ ಕತ್ತ ಮೇಲೆಲ್ಲ ಹಾಕ್ಕೊಂಡು ಜೊತೆಲೇ ಇರೋದು, ಆಟ ಆಡ್ಕೊಂಡು ಇರ್ತೀವಿ. ರಾತ್ರಿ ಆಗ್ತಿದ್ದಂಗೆ ದೇವಸ್ಥಾನದಲ್ಲಿ ಹಾವನ್ನ ಬಿಟ್ಟರೆ ಹಾವು ಹೀಗೆ ಬಂದು ಅಲ್ಲಿ ದೇವ್ರಿಗಿಟ್ಟಂಥ ಹಾಲು ಕುಡಿಯೋ ಸೀನು. ಒಂದು ಬಟ್ಲಲ್ಲಿ ಹಾಲು ಇಟ್ಟಿರ್ತಾರೆ, ಬಂದು ಎಂಜಲ್ ಮಾಡಿಬಿಟ್ಟು ಹೋಗುತ್ತೆ. ಪ್ರತ್ಯಕ್ಷವಾಗಿ ತಾರಾ ಬಂದು, ಅಂದರೆ ಲಕ್ಷ್ಮಿ ಬಂದು ಆ ಹಾಲು ಕುಡ್ದಿರೋದ್ರೆ ಎಂಜಲ್ನ ಕುಡಿತಾರೆ. ಇದು ಸೀನು. ಆ ಹಾವನ್ನ ಬಿಟ್ಟಿದ್ದಾರೆ, ಏನು ಜನ ಎಲ್ಲ ಸೇರಿಬಿಟ್ಟಿದ್ದಾರೆ. ಏನು ಹಾವು ಗಾಬರಿ ಆಗಿದೆ. ಪೆಟ್ರೋಮ್ಯಾಕ್ಸ್ ಮೇಲೆಲ್ಲ ಹತ್ತಿ ಮೂತಿ ಸುಟ್ಕೊಂಡು ಆ ಕುಂಕುಮದ ಮೇಲೆಲ್ಲ ಹೋಗಿ ಆ್ಯಸಿಡ್ ಅದು ಹಾವಿಗೂ ಇದಾಗ್ಬಿಟ್ಟಿದೆ. ಎಲ್ಲ ಈ ಹಾವನ್ನ ಬೇರೆ ಬುಟ್ಟಿಗಳೆಲ್ಲ ಇತ್ತಲ್ಲ, ದಾರ ಕಟ್ಟಿರಲಿಲ್ಲ. ಅವನು ಯಾವನು ರೇ ದಾರ ಕಟ್ಟಿರಿ, ಮಕ್ಕಳೆಲ್ಲ ಇದ್ದಾರೆ, ಹಾವು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಆಚೆ ಗೀಚೆ ಬಂದು ಕಟ್ಟ್ರಿ ಅದು. ಅವನೇನು ಮಾಡ್ದೆ, ಹಾವು ಅಡಿಗೆ ಬೆಳಿಗ್ಗೆಯಿಂದ ನನ್ನ ಹತ್ರ ಹಾವಿತ್ತಲ್ಲ, ಅದು ಈ ಸ್ವಲ್ಪ ಹಿಡ್ಕೊಳ್ಳಿ ಸರ್, ಈ ಪೆನ್ ಹಿಡ್ಕೊಳ್ಳಿ ಸರ್ ಅಂತೀವಲ್ಲ, ಯಾವನು ಸ್ವಲ್ಪ ಹಿಡ್ಕೊಳ್ಳಿ ಸರ್ ಅಂತ. ನಾನು ಬೆಳಿಗ್ಗೆಯಿಂದ ನನ್ನ ಜೊತೆ ಇತ್ತಲ್ಲ ಅಂತ ಈಗ ಹಿಡ್ಕೊಂಡೆ. ಹಂಗೆ ಎದ್ದು ಬಂದು ಹಿಡ್ಕೊಂಡು ಕಚ್ಚಿಬಿಡ್ತು. ಅದೇ ಇದು ಮಾಡಿದ್ರು ಹಂಗೆ ಕಚ್ಚಿದೆ, ಕಷ್ಟಪಟ್ಟು ಬಿಡಿಸಿದ್ರು. 2 ಹಲ್ಲು ಬ್ಲಡ್ ಎಲ್ಲ ಬಂದ್ಬಿಡ್ತು. ಎಲ್ಲರೂ ಹೆದರ್ಬಿಟ್ರು, ಹಾವು ಕಚ್ಚಿಬಿಡ್ತು. ಹೆದರ್ಕೊಂಡು ಶೂಟಿಂಗ್ ನಿಲ್ಲಿಸ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಯಾವುದೋ ಊರಿಂದ 2 ಡಾಕ್ಟ್ರು ಬಂದರು, ಅದು ಯಾವುದೋ ಒಂದು ಇಂಜೆಕ್ಷನ್ ಕೊಟ್ಟು ಹಾಗೆ ಹೇಗೆ ಅಂತ ಬೆಳಿಗ್ಗೆವರೆಗೂ ಶೂಟಿಂಗ್ ಮಾಡಿದ್ವಿ. ಅಲ್ಲೊಂದು ಅಜ್ಜಿ ಇದ್ದಾರೆ ಆ ದೇವಸ್ಥಾನದಲ್ಲಿ. ಆ ಅಜ್ಜಿ ಹೇಳಿದ್ರು, ಏನಾಗಲ್ಲ, ನೀನು ರಾತ್ರಿ ಎಲ್ಲ ನಿದ್ದೆ ಮಾಡಬೇಡ, ಎದ್ದಿರು, ಸರಿ ಬೆಳಿಗ್ಗೆವರೆಗೂ ಶೂಟಿಂಗ್ ಮಾಡಿ ಮನೆಗೆ ಬಂದರೆ. ಅದು ನ್ಯೂಸ್ ಬಂದಿದೆ, ಸಂಜೆ ವಾಣಿಲಿ ಬಂದಿದೆ. ಚಿತ್ರೀಕರಣದಲ್ಲಿ ಸರಿಗಮ ವಿಜಿಗೆ ಕಚ್ಚಿದ ಹಾವು ಸಾವು. ನನಗೆ ಹಾವು ಕಚ್ಚಿಬಿಟ್ಟು ನಾನು ಸಾಯಲಿಲ್ಲ, ಹಾವು ಸತ್ತೋಯ್ತು. ಕಾರಣ ಆ ಹಾವಳಿಗೆ ಅದನ್ನ ಸಾಯಿಸ್ಬಿಟ್ಟು ಪ್ರೊಡ್ಯೂಸರ್ ಹತ್ರ ಹಾವು ಸತ್ತೋಯ್ತು ಸರ್ ಅಂತ ಒಂದು 1000 ರೂಪಾಯಿ ಕಿತ್ಕೊಂಡ. ಅಲ್ಲೇ ಎಲ್ಲೋ ಒಂದು ಹಾವು ಹೋಗ್ತಾಯಿದ್ದೆ, ತಿರುಗಿ ಹಿಡ್ಕೊಂಡು ಬುಟ್ಟಿಲಿ ಹಾಕ್ಕೊಂಡ. ಆಮೇಲೆ ನಮ್ಮ ಮನೆ ಹತ್ರ ಜನ ಎಲ್ಲ ಸೇರಿಬಿಟ್ರು. ಸರಿಗಮ ವಿಜಿಗೆ ಕಚ್ಚಿದ ಹಾವು ಸಾವು, ಅಯ್ಯೋ ಇದೇನಪ್ಪ ಇದು ಅಂತ ನಮ್ಮ ಅತ್ತೆ ಮಾವ ಅವರು ಇವರು ಎಲ್ಲ ಬಂದು ಗಲಾಟೆ. ನನಗೇನು ಎಲ್ಲ ಚೆನ್ನಾಗಿದ್ದೀನಿ. ಒಂದು ವಾರ ನಮ್ಗೆ ಎಲ್ಲಿ ಕರೆದ್ರೂ ಭಯ, ಎಲ್ಲಿ ಕೆಡ್ತಾ ಬಂದರೂ ಭಯ, ಹಾವು ಕಚ್ಚಿದ್ದು ಏನಾಗಿದೆಯಾ. ನನ್ನ ಹೆಂಡ್ತಿ ನಂಗೆ ಕಾಪಿ ಕೊಡಿದ್ರೆ ನಾನು ಮುಡ್ತಾ ಇರಲಿಲ್ಲ, ಏನಾದರೂ ತಿಂಡಿ ಕೊಟ್ಟರೆ ಹಿಂಗೆ ಕ್ಯಾಚ್ ಅಂತ ಹಾಕೋರು. ಈ ಒಂಥರ ಪರಿಸ್ಥಿತಿ ಆಗ್ಬಿಡ್ತು ಹಾವು ಕಚ್ಚಿದ ಪರಿಣಾಮ. ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರು ಇದುವರೆಗೂ ನನ್ನ ಮಾತುಗಳನ್ನೆಲ್ಲ ಕೇಳಿ ಬೇಜಾರು ಮಾಡ್ಕೊಂಡಿರ್ಬೋದು, ಇಲ್ಲ ಸಂತೋಷಪಟ್ಟಿರ್ಬೋದು. ಒಟ್ಟಿನಲ್ಲಿ ಒಬ್ಬ ಕಲಾವಿದನ ಜೀವನ ಹೇಗಿರುತ್ತೆ, ಅದು ಹೇಗಾಗುತ್ತೆ, ಇದೆಲ್ಲ ನಿಮ್ಮ ಕೈಲಿದೆ. ನೀವು ಹೊಸದಾಗಿ ಬರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಪ್ರೋತ್ಸಾಹ ಕೊಡಿ, ಆಶೀರ್ವಾದ ಮಾಡಿ, ಈ ಒಂದು ಚಾನಲ್ನ ಉದ್ಧಾರ ಮಾಡಿ, ನಿಮ್ಮ ಸಂಪೂರ್ಣ ಸಹಕಾರ ಈ ಚಾನಲ್ ಕೊಟ್ಟು ಇದು ಒಂದು ಜನಪ್ರಿಯ ಚಾನಲ್ ಆಗಿ ಮಾಡಿ ಅಂತ ನಾನು ಎಲ್ಲ ಕಲಾವಿದರ ಪರವಾಗಿ ಕೇಳ್ಕೊತೀನಿ. ನಮಸ್ಕಾರ.